ಇವತ್ತು ಒಂದು ಫೀಲಿಂಗ್ ಆಗಿರೋ ಒಂದು ಮೂವಿ ನೋಡೋಣ. ಇದು ಮೂವಿ ಮೇನ್ ಆಗಿ ಮನೇಲಿರೋ ಗಂಡಸರಿಗೆ ಡೆಡಿಕೇಟ್ ಮಾಡ್ತೀನಿ. ಏನಕ್ಕೆ ಅಂದ್ರೆ ಈ ಮೂವಿ ಪೂರ್ತಿ ನೋಡಿ ನಿಮ್ಗೆ ಅನ್ಸುತ್ತೆ ಇದು ನಾ ಹೇಳಿದ್ ಕರೆಕ್ಟ್ ಅಂತ. ಬನ್ನಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ ಸೀನ್ ನಮ್ ಹೀರೋಯಿನ್ ತೋರಿಸ್ತಾರೆ. ನಮ್ ಹೀರೋಯಿನ್ ರೀಸೆಂಟ್ ಆಗಿ ಮದ್ವೆ ಆಗ್ಬಿಟ್ಟು ಒಂದ್ ಮಗು ಬೇರೆ ಆಗಿದೆ. ಮಗು ಆದ್ಮೇಲೆ ಏನ್ ಸುಮ್ನೆ ಅಂತ ಅಂದ್ಕೊಂಡಿದ್ರ? ಮದ್ವೆ ಆದ್ಮೇಲೆ ಕಷ್ಟ ಇರುತ್ತೆ ಸ್ವಲ್ಪ. ಅದ್ರಲ್ಲಿ ಎಷ್ಟೊಂದ್ ಕೆಲಸ ಎಲ್ಲ ಅವ್ರೊಬ್ರೆ ಮಾಡ್ಬೇಕಾ? ಮಗು ಆದ್ಮೇಲೆ ಇನ್ನೂ ಕಷ್ಟ ಆಗ್ಬಿಡುತ್ತೆ. ಎಷ್ಟೊಂದ್ ಕೆಲಸ, ಮನೆ ಕೆಲಸ ಅಂತ ಎಲ್ಲಾನು ಮಾಡ್ತಾ ಇರ್ತಾರೆ. ಅವ್ರ ಹಸ್ಬೆಂಡ್ ನೋಡ್ಬೇಕು, ಅವ್ರ ಹಸ್ಬೆಂಡ್ ಊಟ ಹಾಕೊಡ್ಬೇಕು, ಎಲ್ಲ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ಏನಾಗುತ್ತೆ, ಹಿಂಗೆ ಸ್ವಲ್ಪ ರೆಸ್ಟ್ ತಗೊಳಕ್ಕೆ ಅಂತ ಹಿಂಗೆ ನಿಂತ್ಕೊಂಡು ಏನೋ ಮಾಡ್ತಾ ಇರ್ತಾರೆ. ಅವ್ರ ತಲೆಯಲ್ಲಿ ಏನು ಓಡ್ತಾ ಇಲ್ಲ. ಹಂಗೆ ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಮಗು ಅಳುತ್ತೆ. ಮತ್ತೆ ಸೈರನ್ ಸೌಂಡ್ ತರ. ಅದನ್ನ ಹೋಗ್ಬಿಟ್ಟು ಅದನ್ನು ಸಂತರಿಸ್ಬಿಟ್ಟು ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಅದಕ್ಕೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕಲ್ವಾ, ಈಚೆ ಕಡೆ ಕರ್ಕೊಂಡ್ ಬರ್ತಾರೆ ಪಾರ್ಕ್ಗೆ ಅಂತ. ಪಾರ್ಕ್ ಬಂದಾಗ ಹಿಂಗೆ ವಾಕ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಒಬ್ರು 3 ಜನ ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಅವಾಗ ಇವ್ರು ನೋಡ್ಬಿಟ್ಟು ಹೊಟ್ಟೆ ಅವ್ರಲ್ಲಿ ಹೇಳ್ತಿರ್ತಾರೆ. ಅವ್ರು ಗೊತ್ತು ಇವ್ರು ಕೇಳಿಸುತ್ತೆ ಅಂತ. ಏನಂತಂದ್ರೆ ನೋಡು ನೋಡು ಏನು ಎಷ್ಟ್ ಆರಾಮಾಗಿ ಅವರಲ್ವಾ, ಗಂಡನ್ ದುಡ್ಡಲ್ಲಿ ತಿನ್ಕೊಂಡು ಮಜಾ ಮಾಡ್ತಾವ್ರಪ್ಪ. ನಮ್ದೆಲ್ಲ ಇಂತ ಭಾಗ್ಯ ಬರ್ಲೇ ಇಲ್ಲ ನಮ್ಗೆ. ನೋಡು ಬೆಳಗ್ಗೆ 8 ಗಂಟೆಗೆ ಬರ್ತೀನಿ, ನೈಟ್ 9 ಆಗುತ್ತೆ ಮನೆಗೆ ಹೋಗೋಷ್ಟರಲ್ಲಿ. ಏನ್ ಮಾಡೋದು ನಂಗೆ ಅರ್ಥನೇ ಆಗಲ್ಲ. ಇಂತ ಜೀವನ ಬೇಕಾ ಅಂತ ಅನ್ಸುತ್ತೆ. ಇವರೆಲ್ಲ ಪುಣ್ಯ ಮಾಡಿದವರು. ಏನ್ ಪುಣ್ಯ ಮಾಡಿದ್ರು ಗೊತ್ತಿಲ್ಲ. ಗಂಡನ್ ದುಡ್ಡಲ್ಲಿ ತಿನ್ಕೊಂಡಿರೋದು ತುಂಬಾ ಈಸಿ ಅಲ್ವಾ ಅಂತ ಅನ್ಕೊಂಡು ಸ್ವಲ್ಪ ಏಳ್ಸಂಗೆ ಮಾತಾಡ್ತಿರ್ತಾರೆ. ಇದು ನಾರ್ಮಲ್ ಆಗಂತೂ ಇರೋದೇ ಇಲ್ಲ. ಇವ್ರು ಕೇಳಿಸಿದಾಗ ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಈ ಮಾತ್ ಕೇಳಿದ್ದೆ ಹೋಗ್ಬಿಟ್ಟು ಜಗಳಕ್ಕೆ ಹೋಗೋದು ಆ ತರ ಕ್ಯಾರೆಕ್ಟರ್ ಅಲ್ವೇ ಅಲ್ಲ. ಅದಾದ್ಮೇಲೆ ನಮ್ ಮೇನ್ ಕ್ಯಾರೆಕ್ಟರ್ ಹೀರೋ ಇದಾರಲ್ಲ ಅವ್ರನ್ನ ತೋರಿಸ್ತಾರೆ. ಅವರು ಒಂದು ಹಾಸ್ಪಿಟಲ್ ಅಲ್ಲಿ ಈ ಸೈಕಾಲಜಿ ಡಾಕ್ಟರ್ ಹತ್ರ ಮಾತಾಡ್ತಿರ್ತಾರೆ. ಎಂತ್ರ ಬಗ್ಗೆ ಅಂದ್ರೆ ಅವ್ರ ವೈಫ್ ಬಗ್ಗೆನೆ. ಅವ್ರ ವೈಫ್ ರೀಸೆಂಟ್ ಟೈಮ್ ಇಂದ ಸ್ವಲ್ಪ ಸೈಲೆಂಟ್ ಆಗಿ ಇರ್ತಾರೆ. ಯಾರ ಜೊತೆನೂ ಜಾಸ್ತಿ ಮಾತಾಡ್ತಾ ಇಲ್ಲ. ಎಲ್ಲರ ಹತ್ರನು ಒಂಥರ ಮುಖ ಸ್ವಲ್ಪ ಸಿಂಡಿಸ್ಕೊಂಡಿದ್ದಂಗೆ ಇರುತ್ತೆ. ಒಂಥರ ನಗು ಮುಖನೇ ಹೋಗ್ಬಿಟ್ಟಿದೆ. ಏನೋ ಒಂಥರ ಪ್ರಾಬ್ಲಮ್ ಇದೆ ಒಳಗೆ, ನಂಗೆ ಅರ್ಥ ಆಗ್ತಿಲ್ಲ ಅಂತ ಡಾಕ್ಟರ್ ಹತ್ರ ಹೇಳ್ತಾ ಒಂದ್ ವಿಡಿಯೋ ಬೇರೆ ಇರುತ್ತೆ, ಅದನ್ನ ತೋರಿಸ್ತಾರೆ. ಆ ಡಾಕ್ಟರ್ ಹೇಳ್ಬಿಡ್ತಾರೆ, ನೀವು ಏನೇ ತೋರಿಸಿದ್ರು ನಿಮ್ ಪೇಷಂಟ್ ನ ಕರ್ಕೊಂಡ್ ಬಂದಿ ಅವಾಗ್ಲೇ ನಾವು ಎಲ್ಲ ಹೇಳಕ್ ಆಗೋದು ಅಂತ. ಯಾಕಂದ್ರೆ ಆಬ್ವಿಯಸ್ಲಿ ಡಾಕ್ಟರ್ ಹಂಗೆ ಅಂದೇ ಅಂತಾರೆ. ಅವ್ರು ನೇರ ನೋಡ್ಬಿಟ್ಟೆ ಎಲ್ಲಾನು ಚಿಕಿತ್ಸೆ ಕೊಡೋದು. ಇವ್ರು ಯೋಚನೆ ಮಾಡ್ತಾರೆ ಹೆಂಗಪ್ಪ ಕರ್ಕೊ ಬರೋದು ಅಂತ. ಆಮೇಲೆ ಆ ವಿಡಿಯೋಲಿ ಏನಿತ್ತು ಅಂತ ತೋರ್ಸಲ್ಲ. ಅದಾದ್ಮೇಲೆ ಹಂಗೆ ಮನೆಗ್ ಬಂದ್ರೆ ಹೀರೋ ಯಾವ ತರ ಅಂದ್ರೆ ಅವನು ಎಷ್ಟೇ ಕೆಲಸ ಇದ್ರು ಅವ್ನ ವೈಫ್ ಮಾತ್ರ ಚೆನ್ನಾಗಿ ನೋಡ್ಕೊಂತಾನೆ. ಸ್ವಲ್ಪ ಕೇರಿಂಗ್ ಆಗಿರೋ ಕ್ಯಾರೆಕ್ಟರ್. ಅದಲ್ಲದೆ ಈ ಹೀರೋ ಯಾರು ಅಂತ ನಿಮ್ಗೆ ಗೊತ್ತಲ್ವಾ? ಅದನ್ನ ಕಮೆಂಟ್ ಸೆಕ್ಷನ್ ಹಾಕಿ. ಆಮೇಲೆ ಮನೆಗ್ ಬಂದಿದ್ದೆ ಆ ಮಗುನ ಸ್ನಾನ ಮಾಡ್ಸಿರೋದ್ ನೋಡ್ಬಿಟ್ಟು ಹೋಗು ನೀನ್ ಅಡ್ಗೆ ನೋಡ್ಕೊ ನಾ ಮಾಡ್ತೀನಿ ಅಂತ ಅನ್ಬಿಟ್ಟು ಮಗುನ್ ಸ್ನಾನ ಮಾಡಿಸ್ಬಿಟ್ಟು ಅದನ್ನ ಆಟ ಆಡ್ಸ್ಕೊಂಡು ಸ್ವಲ್ಪ ಜಾಲಿಯಾಗಿರ್ತಾರೆ. ಎಲ್ಲ ಆದ್ಮೇಲೆ ಆ ಮಗುನ್ ಮನಗಿಸ್ಬಿಟ್ಟು ಇವ್ರು ಊಟಕ್ಕೆ ಕೂತ್ಕೊಂತಾರೆ. ಹಿಂಗೆ ಊಟ ಮಾಡ್ತಾ ಅಲ್ಲಿ ಹೇಳ್ತಾ ಇರ್ತಾರೆ, ಈಗ ವರ್ಷ ನಮ್ಗೆ ಈ ತರ ರಜೆಗಳು ಬರ್ತಾ ಇರುತ್ತೆ. ಆ ರಜೆ ಟೈಮ್ಲಿ ನಿಮ್ ಮನೆಗೆ ಇಲ್ಲ ನಮ್ಮ ಮನೆಗೆ ಹೋಗ್ತಾ ಇದ್ದು, ಈಗ ಯಾಕೆ ಎಲ್ಲಾರು ಬೇರೆ ಕಡೆ ಹೋಗೋಣ, ಎಲ್ಲೂ ಬೇಡ ಅಂತ ಹೀರೋ ಹೇಳ್ತಾನೆ. ಅದನ್ನ ಕೇಳ್ದಾಗ ಹೀರೋಯಿನ್ ಬೇಡ ನಾನು ಲಾಸ್ಟ್ ಟೈಮ್ ನಮ್ಮ ಮನೆಗೆ ಹೋಗ್ಬಿಟ್ಟು ಮುಗಿಸ್ಬಿಟ್ರೆ ಅದ್ ಸರಿ ಓಕೆ, ಆದ್ರೆ ಈ ಟೈಮ್ ಹೋಗ್ಲಿಲ್ಲ ಅಂತ ಅನ್ಕೊಳ್ಳಿ, ನಿಮ್ಮ ಅಮ್ಮ ನನ್ ಮೇಲೆ ಕೋಪ ಬರ್ತಾರೆ, ನನ್ನ ಕ್ವಶನ್ ಕೇಳ್ತಾರೆ. ಕೇಳದಲ್ಲೇ ನಾನೇ ಏನೋ ಮಾತ್ ಚೇಂಜ್ ಮಾಡ್ಬಿಟ್ಟು ಈ ಸರಿ ಬಂದಿಲ್ಲ ಅಂತ ಹೇಳ್ಬಿಡ್ತಾರೆ. ಬೇಡ ಇವಾಗ ಅದೇ ಮನೆಗೆ ಹೋಗೋಣ ಬನ್ನಿ, ಏನಾಗಲ್ಲ ಅಂತ ಅಂದ್ಬಿಟ್ಟು ಹೀರೋನೇ ಹೇಳ್ತಾಳೆ. ಸರಿ ಇವಳೇ ಹೇಳ್ತಾಳಲ್ಲ ಹೋಗೋಣ ಬಿಡು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂತಾರೆ. ಮಾಣೆ ದಿನ ಆದ್ಮೇಲೆ ಎಲ್ಲ ರೆಡಿ ಆಗ್ಬಿಟ್ಟು ಹೋಗ್ತಾರೆ. ರೀಚ್ ಆಗಿದ್ದ ಅವ್ರ ಅಮ್ಮ ಸ್ವಲ್ಪ ತರ ಇರ್ತಾರೆ. ಅವ್ರ ಕ್ಯಾರೆಕ್ಟರ್ ಸರಿ ಇಲ್ಲ. ಏನಂತಂದ್ರೆ ಬರ್ತಿದಂಗೆ ಕೆಲಸ ಹೇಳಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಬಂದ ಅವಳು ಹಿಂದೂ ಬಂದು ಉಸಿರಾಡೋದು ಉಸಿರು ಕೂಡ ಎಳ್ಕೊಂಡಿರಲ್ಲ. ಅವಾಗ್ಲೇ ಕೆಲಸ ಹೇಳ್ತಾ ಹೋಗು ಅಲ್ಲಿ ಕುಕ್ಕರ್ ಮೇಲೆ ಇದಿಟ್ಟಿದೀನಿ ಅದ್ ನೋಡ್, ಸ್ವಲ್ಪ ಸಾಂಬಾರ್ಗೆ ಇದಾಕು ಅದಾಕು ಅನ್ಕೊಂಡು ಬಾಯಿಗೆ ಬಂದಿದ್ ಹೇಳ್ತಿರ್ತಾರೆ. ಇದ್ ನೋಡಿದಾಗ ಅವ್ರ ಹಸ್ಬೆಂಡ್ಗೆ ಬೇಜಾರಾಗ್ಬಿಡುತ್ತೆ. ಅಮ್ಮ ಅವಳು ಇವಾಗ ತಾನೇ ಬಂದಿದ್ದಾಳೆ, ಸ್ವಲ್ಪ ಇರು ಅಂದ್ರೆ ಏನೋ ಮಾತಾಡ್ತಿದ್ಯಾ, ಅವಳ ಏಜಲ್ಲಿ ನಾ ಎಷ್ಟು ಕೆಲಸ ಮಾಡ್ತಿದ್ದೆ, ಏನು ಇವಾಗ ಬಂದ್ಬಿಟ್ಟು ಹೆಂಡತಿಗೆ ಸಪೋರ್ಟ್ ಜಾಸ್ತಿ ಆಗ್ತಿದೆ ಅಂತಾರೆ. ಇವಾಗ ಏನು ಮಾತಾಡಕ್ ಆಗಲ್ಲ ಅಂತ ಸಿಚುವೇಶನ್. ಆಗ ಅವ್ರ ವೈಫ್ ನೋಡಿದಾಗ ಅವ್ರ ವೈಫ್ ಸನ್ನೆ ಮಾಡ್ತಾರೆ. ಸುಮ್ನಿರು ಅಂದಂಗೆ ಒಂಥರ ಕಣ್ಣಲ್ಲಿ ಸನ್ನೆ ಮಾಡಿದಾಗ ಇವನು ಸರಿ ಏನು ಮಾತಾಡೋದ್ ಬೇಡ ಅಂತ ಅನ್ಬಿಟ್ಟು ಸ್ಟಾಪ್ ಮಾಡ್ಬಿಡ್ತಾನೆ. ಆಮೇಲೆ ಹಂಗೆ ಸ್ವಲ್ಪ ಆದ್ಮೇಲೆ ತೋರಿಸ್ತಾರೆ. ಅವ್ರ ಹಿಂಗೆ ಇಬ್ರು ಎಲ್ಲ ಮಾತಾಡ್ತಾ ಇರ್ಬೇಕಾರೆ ಈಗ ಹೆಂಗಿದ್ರು ಸೊಸೆ ಬಂದ್ಬಿಟ್ಲಲ್ಲ, ಇವ್ರಿಗೆ ಅದೆಲ್ಲ ಟೆನ್ಷನ್ ಇಲ್ಲ. ಸೊಸೆ ಬಂದ್ಲು ಅಂತ ಅನ್ಬಿಟ್ಟು ಇರಬಾರ ಪಾತ್ರೆ ಎಲ್ಲ ಹಾಕ್ಬಿಟ್ಟಿರ್ತಾರೆ ತೊಳಿಲಿ ಅಂತ. ಅವಳು ಮಾಡ್ತಿರ್ತಾಳೆ ಪಾಪ, ಏನು ಮಾಡಕ್ ಆಗಲ್ಲ. ಅಲ್ಲಿ ಮನೇಲೂ ಕೆಲ್ಸ ಇಲ್ಲೂ ಕೆಲ್ಸ ಅಲ್ವಾ, ಪಾಪ ಅನ್ಬಿಟ್ಟು ಮಾಡ್ತಿದ್ದಾಗ ಇವ್ನ ವೈಫ್ ಅವ್ನ್ಗ ಹಸ್ಬೆಂಡ್ ನೋಡ್ಬಿಟ್ಟು ಅವಳು ಹೆಲ್ಪ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಹೋಗ್ತಾನೆ. ಅಲ್ಲಿ ಏನೋ ಕುಸು ಮಾತಾಡ್ಕೊಂಡು ಹೆಲ್ಪ್ ಮಾಡ್ತಿರ್ತಾನ. ಇವ್ರ ಅಮ್ಮಂಗ ಅದು ಒಂಥರ ನೋಡಕ್ ಆಗ್ತಿರಲ್ಲ. ನೋಡ್ಬಿಟ್ಟು
ಏನ್ ನಿಂದು ಕೆಲ್ಸ ಅಲ್ಲ, ನಿಂಗ ಒಬ್ಬ ಗಂಡ್ಸ್ಗೆ ಅಡಿಗೆ ಮನೇಲಿ ಏನ್ ಕೆಲ್ಸ, ಬಾಯ್ಲಿ ಈಚೆ ಬಾ. ಏನು ಒಂಚೂರು ಬುದ್ಧಿನೇ ಇಲ್ಲ, ಏನಂತ ಬೆಳೆದಿದ್ಯ ಅಂತ ಅನ್ಕೊಂಡು ಬೈತಾನೆ ಇರ್ತಾರೆ. ಆಮೇಲೆ ಹೊಸ ವರ್ಷ ಅಲ್ವಾ, ಅದರಿಂದ ಸ್ವಲ್ಪ ಇವಳೇ ಬೇಗ ಎದ್ಬಿಟ್ಟು ಸರಿ ಏನ್ ನಡೀತಿದೆ ನೋಡೋಣ, ಸ್ವಲ್ಪ ಹೆಲ್ಪ್ ಮಾಡೋಣ, ಕೆಲ್ಸ ಇರುತ್ತೆ ಅಂತ ಅಂದ್ಬಿಟ್ಟು ಹೋಗ್ತಾರೆ. ಹೋದಾಗ ಅಲ್ಲಿ ನೋಡಿದ್ರೆ ಅವ್ರ ಅತ್ತೆ ಏನೋ ಕೆಲಸ ಮಾಡ್ತಿರ್ತಾರೆ. ಜಾಸ್ತಿ ಕೆಲಸ ಇದೆ ಅಂತ ಮಾತ್ರ ಅರ್ಥ ಆಗ್ತದೆ. ಇವ್ರು ನೋಡ್ಬಿಟ್ಟು ಮಾತಾಡ್ದಂಗ್ ನೋಡ್ತಿರ್ತಾಳ. ಓಯ್ ಬಂದಮ್ಮ, ಈ ನಿನ್ಗೆ ಅಂತ ಒಂದ್ ಗಿಫ್ಟ್ ತಗೊಂಡೆ, ಇವತ್ತು ಹೊಸ ವರ್ಷ ಅಲ್ವಾ, ತಗೋ ಅಂತ ಅಂದ್ಬಿಟ್ಟು ಕೊಡ್ತಾರೆ. ಇವಳಿಗೂ ಖುಷಿ ಆಗ್ಬಿಟ್ಟು ಅದನ್ನ ತಗೋಬಿಟ್ಟು ನೋಡಿದ್ರೆ ಆ ಏಪ್ರಿನ್ ಅಂತಾರಲ್ಲ, ಅದೇ ಈ ಅಡ್ಗೆ ಮಾಡಕ್ಕೆಲ್ಲ ಕಟ್ಕೊಂತಾರಲ್ಲ ಬಟ್ಟೆಗೆ ಕರಿಯಾಗ್ಬಾರ್ದು ಅಂತ, ಅದು ಅಂದ್ರೆ ಇಂಡೈರೆಕ್ಟ್ ಆಗಿ ನೀನ್ ನನ್ನ ಜೊತೆ ಕೆಲಸ ಮಾಡು ಅಂತ ಹೇಳ್ತಾ ಇರಂಗಿರುತ್ತೆ ಅದು. ಬಟ್ ಅದು ಅವಳಿಗೆ ಅರ್ಥ ಆದ್ರೂ ಅವಳ ಆತರ ಏನು ತಗೊಳಲ್ಲ. ನಮ್ಮ ಅತ್ತೆ ಏನೋ ಗಿಫ್ಟ್ ಕೊಟ್ಟವ್ರೆ ಅಂತ ಸ್ವಲ್ಪ ಖುಷಿ ಪಡ್ತಾಳೆ. ಆಮೇಲೆ ಹಿಂಗೆ ಇವ್ರಿಬ್ರು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅವಾಗ ಸಡನ್ ಆಗಿ ಈ ಹಸ್ಬೆಂಡ್ ಅನ್ಸುತ್ತೆ, ಅಯ್ಯೋ ಇವಳು ಅಲ್ಲಿಂದ ಇಲ್ಲಿ ಕರ್ಕೊಂಡ್ಬಿಟ್ಟು ಇಲ್ಲೂ ಕೆಲಸ ಕೊಡ್ಬೇಕು ಅವಳಿಗೆ, ಬೇಡ ಅಂತ ಅನ್ಸ್ಬಿಟ್ಟು ಸರಿ ಅಮ್ಮ ನನಗೆ ಇವಾಗ ಏನೋ ಅರ್ಜೆಂಟ್ ವರ್ಕ್ ಬಂದಿದೆ, ನಾವು ಇವತ್ತೇ ಹೊರಟ್ಬಿಡೋಣ ಅಂತ ಅಂದ್ಬಿಟ್ಟು ಅವ್ರ ವೈಫ್ ಹತ್ರ ಹೇಳಿ ಅವ್ರ ಅಮ್ಮನ ಹತ್ರ ಹೇಳ್ತಾರೆ. ಆಗ ಇವ್ಳಿಗೆ ಅರ್ಥ ಆಗಲ್ಲ ಯಾಕೆ ಸಡನ್ ಆಗಿ ಅಂದ್ರೆ, ಇಲ್ಲ ಸ್ವಲ್ಪ ವರ್ಕ್ ಇದೆ ಬಾ ಹೋಗೋಣ ಅಂತ ಅಂದ್ಬಿಟ್ಟು ನೇನೋ ಹೊರಡ್ಬೇಕು ಆ ತರ ರೆಡಿ ಆಗ್ತಿರ್ತಾರೆ. ಅಷ್ಟಲ್ಲಿ ಹೀರೋ ತಂಗಿ ಒಬ್ಬ ಇದ್ಲೇನು, ಅವಳು ಬಂದ್ಬಿಡ್ತಾಳೆ. ಅವಳ ಫ್ಯಾಮಿಲಿ ಜೊತೆ ಎಲ್ಲ, ಅವ್ರ ಮಕ್ಳ ಜೊತೆ ಎಲ್ಲ ಬಂದಿದ್ದೆ. ಅವ್ರ ಅಮ್ಮನ ಕೈನೇ ಹಿಡಿಯಕ್ಕಾಗಲ್ಲ. ಹೋಗ್ಬಿಟ್ಟು ಅವ್ರನ್ನ ಫುಲ್ ವೆಲ್ಕಮ್ ಮಾಡ್ಕೊಂಡು ಇದು ತಗೋ ನೀ ಅದು ತಗೋ ಅಂತ ಮೊಮ್ಮಗನೆಲ್ಲ ಚೆನ್ನಾಗಿ ಮುದ್ದು ಮಾಡ್ಬಿಟ್ಟು ಇದೆಲ್ಲ ಮಾಡ್ತಾ ಇರ್ತಾರೆ. ಅದಂದೆ ಕೂತ್ಕೊಂಡ್ಮೇಲೆ ಆ ಹುಡ್ಗಿ ಸ್ವಲ್ಪ ಡಿಫ್ರೆಂಟ್ ಆಗೇ ಇರುತ್ತೆ, ಏನು ನಾರ್ಮಲ್ ಆಗಿ ಅವ್ರ ಅಮ್ಮನ್ ತರ ಇಲ್ಲ. ಅವಳು ಬೇಕಾಗಿರೋದ್ ನಾ ತಗೋತೀನಿ ಅಂದ್ರು, ಇರು ಪರವಾಗಿಲ್ಲ ಇರು ಅಂತ ಅಂದ್ಬಿಟ್ಟು ಆ ಹೀರೋನ್ಗೆ ಹೇಳ್ತಿರ್ತಾಳೆ, ನನ್ ಸೊಸೆ ಇಲ್ವಾ, ಅವಳು ನೋಡ್ಕೋತಾಳೆ, ಅಮ್ಮ ಸ್ವಲ್ಪ ಜ್ಯೂಸ್ ಕೊಡಮ್ಮ ಅಂತ ಅನ್ಕೊಂಡು. ಪಾಪ ಅವಳು ಬಂದಾಗ ಈ ತರ ಕೇರಿಂಗ್ ಆಗಿ ನೋಡ್ಲೇ ಇಲ್ಲ. ಅವಳ ಸ್ವಂತ ಮಗಳು ಬಂದ್ಲು ಅಂತ ಅವಾಗ ಮಾತ್ರ ಅವ್ರನ್ನ ತರ ಡಿಫ್ರೆನ್ಸಿಯೇಟ್ ಮಾಡ್ತಿರ್ತಾರೆ. ಈ ವಿಷಯ ಹೀರೋನ್ಗೂ ಅರ್ಥ ಆಗುತ್ತೆ. ಆದ್ರೆ ಅವಳು ಏನ್ ಮಾತಾಡಕ್ಕಾಗಲ್ವಲ್ಲ. ನೋಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಒಂದ್ ಮಾತು ಹೇಳ್ತಾಳೆ, ನೀನು ನಿನ್ ಮಗಳು ಬಂದಾಗ ಚೆನ್ನಾಗಿ ನೋಡ್ಕೋತೀಯ, ನನ್ ಮಗಳು ಬಂದಾಗ ನಿಂಗೆ ಚೆನ್ನಾಗಿ ನೋಡ್ಕೊಳಕ್ ಅಲ್ವಾ, ಏನು ಇಬ್ರಿಗೂ ಡಿಫ್ರೆನ್ಸಿಯೇಟ್ ಮಾಡ್ತೀಯಾ, ಅಲ್ಲ ನಿನ್ ಮನೆಗೂ ಬಂದ್ಬಿಟ್ಟು ನನ್ ಮಗಳು ಕೆಲಸ ಮಾಡ್ಬೇಕಾ, ಅದಲ್ದೆ ಅಲ್ಲೂ ಕೂಡ ಕೆಲಸ ಮಾಡ್ಬೇಕು ಅಂತ ಹೇಳ್ತಾಳೆ. ಇದನ್ ಕೇಳ್ದಾಗ ಯಾರಿಗೂ ಅರ್ಥನೇ ಆಗಲ್ಲ. ಯಾಕೆಂದ್ರೆ ಹೀರೇನು ಅವಳಾಗ ಮಾತಾಡ್ತಿಲ್ಲ, ಯಾರೋ ಒಂದ್ 3% ಅಂದ್ರೆ ಅವ್ರ ಅಮ್ಮ ಅವಳ ಮಗಳ ಬಗ್ಗೆ ಇನ್ನೊಬ್ರ ಹತ್ರ ಹೇಳಿದ್ರೆ ಹೆಂಗಿರುತ್ತೆ ಆ ತರ ಹೇಳ್ತಿರ್ತಾಳೆ. ಇದ್ ನೋಡಿದಾಗ ಎಲ್ಲ ಶಾಕ್ ಆಗಿ ನೋಡ್ಬೇಕಾದ್ರೆ ಹೀರೋಗೂ ಏನೋ ಒಂಥರ ಗೊತ್ತಾಗುತ್ತೆ ಏನೋ ವಿಷಯ. ಈ ವಿಷಯ ಹೀರೋಗೆ ಆಲ್ರೆಡಿ ಗೊತ್ತು ಅನ್ಸುತ್ತೆ. ಅದೇ ಅದ್ರ ಬಗ್ಗೆ ಡಾಕ್ಟರ್ ಹತ್ರ ಮಾತಾಡಕ್ ಹೋಗಿದ್ದು. ಏನಂತಂದ್ರೆ ಹೀರೋಯಿನ್ಗೆ ಸ್ಪಿಟ್ ಪರ್ಸನಾಲಿಟಿ ಇದೆ. ಅಂದ್ರೆ ಒಂದೇ ದೇಹದಲ್ಲಿ ಇಬ್ರು ಪರ್ಸನಾಲಿಟಿಗಳು ಇರ್ತಾರೆ. ಅದು ಸಡನ್ ಆಗಿ ಕ್ಯಾರೆಕ್ಟರ್ ಚೇಂಜ್ ಆಗ್ತಿರುತ್ತೆ. ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು, ಮೇಂಟೈನ್ ಮಾಡಕ್ಕೋಸ್ಕರನೇ ಅವ್ನು ಎಲ್ಲೂ ಹೋಗೋದ್ ಬೇಡ ಅಂತ ಹೇಳಿರ್ತಾನೆ. ಬಟ್ ಆದ್ರೆ ಅವಳು ಒಪ್ಪಿರಲ್ಲ, ಅದರಿಂದಾಗಿ ಅವ್ನು ಬಂದಿರೋದು. ಆಗ ಇಲ್ಲಿ ವಿಷಯ ಗೊತ್ತಾಗ್ಬಿಡುತ್ತೆ, ದೊಡ್ಡದಾಗ್ಬಿಡುತ್ತೆ ಅಂತ ಅನ್ಬಿಟ್ಟು ಓಡೋಗ್ಬಿಟ್ಟು, ಇಲ್ಲಮ್ಮ ಇದು ತುಂಬಾ ಹೋಪ್ಲೆಸ್ ಆಗ್ತಾ ಇದೆ, ನನ್ ಕೆಲಸ ಇದೆ, ನಾನು ಹೊಡ್ತೀನಿ ಅಂತ ಅನ್ಬಿಟ್ಟು, ಬರಮ್ಮ ಬೇಗ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾರೆ. ಕರ್ಕೊಂಡು ಹೋದಾಗ ಮನೆಗ್ ಬಂದ್ಮೇಲೆ ಹಿಂಗೆ ಅವಳಿಗೆ ಯಾವ ವಿಷಯನೂ ಜ್ಞಾಪನೆ ಇಲ್ಲ, ಅಲ್ಲಿ ಏನ್ ನಡೀತು ಅನ್ನೋದೇ ಜ್ಞಾಪನೆ ಇಲ್ಲ. ಬಟ್ ಫಸ್ಟ್ ಆಫ್ ಆಲ್ ಅವಳು ಯಾಕೆ ವಾಪಸ್ ಬಂದ್ಲು, ಏನಕ್ಕೆ ಸಡನ್ ಆಗಿ ಬಂದು ಅನ್ನೋದೇ ಗೊತ್ತಿಲ್ಲ ಅವಳಿಗೆ. ಇವರು ಬಂದಿರೋದು ಅವ್ರ ಮನೆಗಲ್ಲ, ಅವ್ರ ಅಮ್ಮನ ಮನೆ ಇರ್ತಾರಲ್ಲ, ಅಂದ್ರೆ ಹೀರೋಯಿನ್ ಅಮ್ಮನ ಮನೆ, ಅಲ್ಲೇ ಕರ್ಕೊ ಬಂದಿರ್ತಾನೆ ಹೀರೋ. ಆಮೇಲೆ ಬೆಳಗ್ಗೆ ಎದ್ದಾಗ ಒಂದು ಮ್ಯಾಪ್ ಬೋರ್ಡ್ ಇರುತ್ತೆ, ಅಂದ್ರೆ ಮ್ಯಾಪ್ ಅನ್ಸಿರ್ತಾರೆ. ಅದನ್ನ ನೋಡ್ಬಿಟ್ಟು ಅವಳಿಗೆ ಒಂದು ವಿಷಯ ಜ್ಞಾಪನ ಆಗುತ್ತೆ. ಏನಂತಂದ್ರೆ ಅವ್ರ ಮನೇಲಿರೋ ಜೊತೆಲಿರೋ ತಂಗಿನೂ ತಮ್ಮ ಎಲ್ಲ ಇರ್ತಾರೆ ಇವ್ರಿಗೆ. ಅದ್ರ ಜೊತೆ ಇಬ್ರು ಮಾತಾಡ್ತಾ ಇರ್ತಾರೆ, ದೊಡ್ಡವನ ಅಂದ್ಮೇಲೆ ನೀವು ಅಲ್ಲಿಗೆ ಹೋಗೋಣ, ಲಂಡನ್ಗೆ ಹೋಗೋಣ ಅನ್ಕೊಂಡು ಒಂಥರ ಹೇಳ್ಕೊಂಡು ಏನೋ ನಗಾಡ್ತಾ ಇರ್ತಾರೆ, ತುಂಬಾ ಖುಷಿ ಪಟ್ಕೊಂಡು. ಆ ವಿಷಯ ಎಲ್ಲ ಜ್ಞಾಪನ ಬರ್ತಾ ಇರುತ್ತೆ. ಅದಾದ್ಮೇಲೆ ಹಿಂಗೆ ಇವ್ರು ಕಿಚಾಡ್ತಿರೋದು ಅವ್ರ ಅಮ್ಮಂಗೆ ಹಿಡ್ಸಲ್ಲ. ಬಂದ್ಬಿಟ್ಟು ಏನ್ ಮಾತಾಡ್ತಾ ಇದೀಯಾ, ಅಲ್ಲ ಒಂದು ಹುಡ್ಗಿರಿ ಯಾವ ತರ ಡೀಸೆಂಟ್ ಆಗಿರ್ಬೇಕು ಅಂತ ಗೊತ್ತಿಲ್ವಾ, ಏನ್ ಈ ತರ ಕಿಸಿತಿದ್ರೆ ಒಬ್ರು ಡಿಸ್ಟರ್ಬ್ ಆಗುತ್ತೆ ಅಂತ ಗೊತ್ತಿಲ್ಲ ಅನ್ಕೊಂಡು ಸ್ವಲ್ಪ ಹೆಣ್ಮಕ್ಳು ಅಂತಾನೆ ಒಂಥರ ಡಿಫ್ರೆನ್ಸಿಯೇಟ್ ಮಾಡ್ತಾರೆ. ಇವ್ರು ಲಾಸ್ಟ್ ಅಲ್ಲಿ ಒಬ್ಬ ತಮ್ಮ ಬೇರೆ ಇರ್ತಾನೆ, ಅವನೇ ಲಾಸ್ಟ್, ಅವನ್ನ ಒಂಥರ ಟ್ರೀಟ್ ಮಾಡೋದು. ಇವಾಗ ಇನ್ನು ಇಬ್ರು ಹೆಣ್ಮಕ್ಳಲ್ವಾ, ಅವ್ರನ್ನ ಒಂಥರ ಟ್ರೀಟ್ ಮಾಡೋದು, ಆತರ ಇವ್ರ ಮನೇಲಿ ಸ್ವಲ್ಪ. ಅದಲ್ದೆ ಅವ್ರ ಅಪ್ಪ ಅಂತೂ ಮೂರನೇವನ್ನ ಚೆನ್ನಾಗಿ ಮುದ್ದು ಮಾಡ್ತಾರೆ. ಆದ್ರೆ ಹೆಣ್ಮಕ್ಳು ಒಂಚೂರು ಕೂಡ ಅಷ್ಟೊಂದು ಕೇರ್ ಮಾಡಲ್ಲ, ಸ್ಟ್ರಿಕ್ಟ್ ಆಗಿರ್ತಾರೆ. ಅದಲ್ದೆ ಅವ್ರ ಅಪ್ಪ ಒಂದ್ಸರಿ ಕಂಟ್ರಿ ಹೋಗಿರ್ತಾರ, ವಾಪಸ್ ಬರ್ತಾ ಇವ್ರಿಗೆ ಏನೋ ಒಂಥರ ಪೇಂಟ್ ಮಾಡೋ ಬಾಕ್ಸ್ ತಂದು ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿರ್ತಾರೆ. ಬಟ್ ಆದ್ರೆ ಅವನ ತಮ್ಮನ್ಗೆ
ಒಂದ್ ಪೆನ್ ತಂದು ಕೊಟ್ಟಿರ್ತಾರೆ, ಅದು ಸ್ವಲ್ಪ ಕಾಸ್ಟ್ಲಿ ಆಗಿರೋದು. ಅದನ್ನ ಆ ಟೈಮ್ಲೇ ಕೇಳಿರ್ತಾಳೆ, ನನಗೆ ಬೇಕು ಕೊಡೋ ಅಂತ. ಬಟ್ ಆದ್ರೆ ಆ ಟೈಮ್ ನಾನು ಕೊಟ್ಟಿರಲ್ಲ. ಅದನ್ನ ಇವಾಗ ಮನೆಗೆ ಬಂದಿದ್ದಾಳಲ್ಲ, ಅವಾಗ ಚೆಕ್ ಮಾಡ್ತಾ ಇರ್ತಾಳೆ ಅದನ್ನ. ಅವಾಗ ಇವಳು ಅಲ್ಲೂ ಸ್ವಲ್ಪ ಬೇಜಾರಲ್ಲಿ ಇರೋದ್ ನೋಡ್ಬಿಟ್ಟು ಹೀರೋಗೆ ಅದು ಮನ್ಸೇ ಕೇಳಲ್ಲ. ಸರಿ ಬೇಡ ಅಂತ ಅಂದ್ಬಿಟ್ಟು ಅವನ ಮನೆಗೆ ಕರ್ಕೊಂಡ್ಬಿಡ್ತಾನೆ. ಮನೆಗ್ ಬಂದ್ಮೇಲೆ ಹಿಂಗೆ ಎಲ್ಲ ಕಡೆ ನಡೀತಿರುತ್ತೆ ಕೆಲಸ. ಅವಳು ನಾರ್ಮಲ್ ಆಗಿರ್ತಾಳೆ, ಬಟ್ ಆದ್ರೆ ಕೇಳ್ತಾಳೆ, ಅಲ್ಲ ರೀ ಏನಿಲ್ಲ, ನಿಮ್ಮಮ್ಮ ಏನೇನೋ ಐಟಮ್ ಕೊಡೋರಲ್ಲ ಬರ್ಬೇಕಾರೆ, ಏನು ಕೊಡ್ಲಿಲ್ವಾ, ನಮ್ಮಮ್ಮನೂ ಕೊಡ್ಲಿಲ್ವಾ ಅಂತ ಯೋಚನೆ ಮಾಡ್ತಿರ್ತಾಳೆ. ಆಗ ಹೀರೋ ಅಂತಾನೆ, ಇಲ್ಲ ಕೊಡ್ತೀನಿ ಅಂತ ಹೇಳಿದ್ರು ಇಬ್ರುನು, ನಾನೇ ಎತ್ಕೊಂಡು ಹೋಗಕ್ಕಾಗಲ್ಲ, ವೆಯ್ಟ್ ಜಾಸ್ತಿ, ಇಡಕ್ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಬೇಡ ಅನ್ಬಿಟ್ಟೆ ಅಂತ ಹೀರೋ ಹೇಳ್ತಾನೆ. ಹೌದಾ, ನೀವೇ ಬೇಡ ಅಂದ್ರ? ಮತ್ತೆ ನನಗೆ ಅದು ಗೊತ್ತೇ ಇಲ್ವಲ್ಲ, ಏನು ಕೂಡ ಜ್ಞಾಪನೇ ಇಲ್ಲ. ನಿಜಾಲು ನಂಗೆ ಯಾಕೋ ನಡುವೆ ಮರ್ತನ ಶಕ್ತಿ ಜಾಸ್ತಿ ಆಗ್ತಿದೆ, ಅಂದ್ರೆ ಮರೆಯೋದು ತುಂಬಾ ಜಾಸ್ತಿ ಆಗ್ತಾ ಇದೆ, ನಿಮ್ಗೆ ಅರ್ಥನೇ ಆಗ್ತಿಲ್ವಲ್ಲ ಅಂತ ಅನ್ಕೊಂಡು ಯೋಚನೆ ಮಾಡ್ಬೇಕಾದ್ರೆ ಇದೇ ಒಳ್ಳೆ ಚಾನ್ಸ್ ಅಂತ ಅಂದ್ಬಿಟ್ಟು, ಏನಿಲ್ಲಮ್ಮ ಈಗ ನಿಂಗೆ ಆ ತರ ಆಗ್ತಾ ಇದೆ ಅಲ್ವಾ, ಬಾ ಒಂದ್ ಡಾಕ್ಟರ್ ನೋಡೋಣ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಅಲ್ವಾ, ನಿನ್ಗೇನೆ ಒಂದ್ ಐಡಿಯಾ ಸಿಗುತ್ತೆ, ನಿಂಗೂ ವಾಸಿ ಆದ್ರೆ ಒಂದ್ ಐಡಿಯಾ ಅಲ್ವಾ ಅಂತ ಅಂದಾಗ ಇವು ಅನ್ಸುತ್ತೆ ಸರಿ ಅಂತ ಅನ್ಬಿಟ್ಟು, ಸರಿ ನಾ ಹೇಳ್ತೀನಿ ಅಂತ ಹೇಳ್ತಾಳೆ. ಆಗ ಸರಿ ಅಂದ್ಬಿಟ್ಟು ಇವನು ರೆಡಿ ಆಗ್ಬಿಟ್ಟು ಹೋಗ್ತಿರ್ತಾನ. ಹೋಗ್ತಾ ಇರ್ಬೇಕಾದ್ರೆ ಅವ್ನ್ ಮುಖ ನೋಡಿದ್ರೆ ಫುಲ್ ಡಲ್ ಆಗಿ ಫುಲ್ ಟಯರ್ಡ್ ಆದಂಗೆ ಇರುತ್ತೆ. ನೋಡ್ಬಿಟ್ಟು ಹಗ್ ಮಾಡ್ಬಿಟ್ಟು, ಜಾಸ್ತಿ ಕೆಲಸ ಮಾಡಕ್ ಹೋಗ್ಬೇಡ, ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ನೀನ್ ನಾರ್ಮಲ್ ಆಗಿರು, ಟಯರ್ಡ್ ಮಾಡ್ಕೋಬೇಡ, ಸ್ವಲ್ಪ ರೆಸ್ಟ್ ಮಾಡು ಅಂತ ಹೇಳ್ಬಿಟ್ಟು ಹಗ್ ಮಾಡ್ಬಿಟ್ಟು ಹೇಳ್ತಾ ಇರ್ತಾನೆ. ಆವಾಗ ಹಿಂಗೆ ಈಚೆಗಡೆ ಒಂದು ವಾಕ್ ತರ ಹೋಗಿರ್ತಾಳ. ಹೋಗಿದಾಗ ಅಲ್ಲಿರೋರೆಲ್ಲ ಎಷ್ಟೊಂದ್ ಜನ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಅವ್ರ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಅದ್ ನೋಡಿದಾಗ ಇವಳು ಹೋಗ್ತಿದ್ದ ಟೈಮ್ಲಿ ಹೆಂಗಿದ್ಲು ಅದು ಗ್ಯಾಪ್ನ ಬರುತ್ತೆ. ಗ್ಯಾಪ್ನ ಬಂದಾಗ ಅದನ್ನ ಯೋಚನೆ ಮಾಡ್ತಿರ್ತಾಳೆ, ಏನಂದ್ರೆ ಡೈಲಿ ರೆಡಿ ಆಗ್ಬಿಟ್ಟು ನೀಟಾಗಿ ಹೋಗಿ ಬರ್ತಿರ್ತಾಳೆ. ಅದು ಬೇರೆ ಇವಳಿಗೆ ಇಂಕ್ರಿಮೆಂಟ್ ಆಗೋ ಸಿಚುವೇಶನ್ ಕೂಡ ಇರುತ್ತೆ. ಸರಿ ಇಂಕ್ರಿಮೆಂಟ್ ಬೇರೆ ಆಗುತ್ತೆ ಅನ್ಬಿಟ್ಟು ಹೆಂಗೆ ಹ್ಯಾಪಿ ಆಗಿದ್ದಾಗ ಆಮೇಲೆ ಮನೇಲಿ ಮದುವೆ ಫಿಕ್ಸ್ ಆಯ್ತು, ಗಂಡು ಹುಡುಕಿದಾರೆ, ಒಪ್ಪಿಗೆ ಆಗಿದೆ, ನೀವು ಮದ್ವೆ ಮಾಡ್ಕೋಬೇಕು ಅಂತ ಹೇಳಿರ್ತಾರೆ. ಇವ್ಳಿಗೂ ಇಷ್ಟ ಆಗಿ ಮದ್ವೆ ಆಗಿರ್ತಾಳೆ ಹೀರೋನ, ಅಂದ್ರೆ ಮದ್ವೆ ಆಗೋ ಸಿಚುವೇಶನ್ ಇರ್ತಾಳೆ. ಅದ್ರ ಬಗ್ಗೆ ಅವ್ನ ಮ್ಯಾನೇಜರ್ ಹತ್ರ ಹೇಳ್ದಾಗ ಅದು ಕೂಡ ಲೇಡಿನೇ. ಅದು ಕೇಳಿದಾಗ ಶಾಕ್ ಆಗ್ಬಿಡುತ್ತೆ. ಓ ಮದ್ವೆ ಆಗ್ತಿದ್ಯಾ, ಹಾಗಾದ್ರೆ ನೀನು ಕೆಲ್ಸ ಬಿಟ್ಬಿಡ್ತೀಯಾ ಅನ್ಸುತ್ತೆ ಅಂದಾಗ, ಯಾಕೆ ಮೇಡಮ್ ಹಂಗ ಅಂತಿದ್ದೀರಾ ಅಂದ್ರೆ, ಇಲ್ಲ ಮದ್ವೆ ಆದ್ಮೇಲೆ ಕೆಲ್ಸ ಯಾರು ಇಂಟ್ರೆಸ್ಟ್ ಆಗಿ ಮಾಡಲ್ಲ, ಅದ್ ಬೇರೆ ಮದ್ವೆ ಆಗಿ ಒಂದ್ ಮಗು ಆಗ್ಬಿಡ್ತು ಅಂದ್ರೆ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ ಅವ್ರಿಗೆ ಕೆಲಸ ಮಾಡಕ್ಕೆ. ಅವ್ರ ಪಾಡಿಗೆ ಅವ್ರ ಜ್ಞಾನದಲ್ಲಿ ಇರ್ತಾರೆ, ಕೆಲಸ ಬಿಟ್ಬಿಡ್ತಾರೆ. ನೀನು ಅದೇ ತರ ಮಾಡ್ಬೋದಲ್ವಾ ಅಂತ ಅಂದಾಗ, ಇಲ್ಲ ಮೇಡಮ್ ನಾನ್ ಮಾಡ್ತೀನಿ, ತಲೆ ಕಸ್ಕೊಬೇಡ ಅಂತ ಅವ್ರು ಎಷ್ಟೋ ಹೇಳ್ತಾಳೆ. ಬಟ್ ಆದ್ರೆ ಆ ಟೈಮ್ಲಿ ಅವ್ರು ಹೇಳ್ತಾರೆ, ಇಲ್ಲ ಈಗ ಏನ್ ಮಾಡೋಣ, ನಿನ್ ಇನ್ಕ್ರಿಮೆಂಟ್ ನ ಸ್ವಲ್ಪ ಹೋಲ್ಡ್ ಮಾಡಿಕ್ತೀನಿ ಅಂತ ಅಂದ್ಬಿಟ್ಟು, ಅದು ಕೂಡ ಲೇಡಿನೇ, ಬಟ್ ಅದೇ ಒಂದು ಹುಡುಗಿ ಹಾಕಿ ಇನ್ನೊಂದು ಹುಡುಗಿಗೆ ಆತರ ಮಾಡ್ತಿರ್ತಾರೆ. ಈ ಸ್ವಲ್ಪ ಅದು ಫೀಲಿಂಗ್ ಆಗಿರುತ್ತೆ. ಯಾಕೆಂದ್ರೆ ಈಗ ಹೇಳ್ದಂಗೆ ತಾನೇ ಇದ್ದಾಳೆ, ಕೆಲಸ ಬಿಟ್ಬಿಟ್ಟು ಮನೇಲಿ ಅವಳೆ ನೋಡ್ಕೊಂಡು. ಅದರಿಂದ ಇವಳಿಗೆ ಏನ್ ಅನ್ಸುತ್ತೆ, ಒಂದ್ ಕೆಲಸ ನೋಡ್ಕೊಂಡು ನಾನು ಹೋಗೋಣ, ಸ್ವಲ್ಪ ಮೈಂಡ್ ಫ್ರೆಶ್ ಆಗ್ಲಿ, ಚೇಂಜ್ ಆಗ್ಲಿ, ಬ್ಯುಸಿ ಆಗಿರೋಣ ಅಂತ ಅಂದ್ಬಿಟ್ಟು ಅವಳು ಟ್ರೈ ಮಾಡಕ್ಕೆ ಅವ್ನ್ ಗೊತ್ತಿರೋ ಫ್ರೆಂಡ್ಸ್ ನ ಮೀಟ್ ಮಾಡಕ್ ಹೋಗ್ತಾಳೆ. ಇವಳು ಈ ತರ ಇಲ್ಲಿ ಚೆಕ್ ಮಾಡ್ಕೊಂಡಿದ್ರೆ, ಇಲ್ಲಿ ಹೀರೋ ಯಾವ ತರ ಅಂದ್ರೆ, ಈ ಡಿಪ್ರೆಷನ್ ಇಂದ ಹೆಂಗ್ ಈಚೆ ಕರ್ಕೊಬರೋದು, ವೈಫ್ ಈ ತರ ಡಿಪ್ರೆಷನ್ ಇದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಎಷ್ಟೊಂದು ವಿಷಯನ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡ್ಕೊಂಡು ಕೂತಿರ್ತಾನೆ. ಇದಕ್ಕೆ ಸೊಲ್ಯೂಷನ್ ಬೇಕು ಅಂತ ನೋಡ್ತಾ ಇರ್ತಾನೆ. ಅದಾದ್ಮೇಲೆ ಮನೆಗ್ ಬಂದ್ರೆ ಇಲ್ಲಿ ಹೀರೋಗ ಐಡಿಯಾನೇ ಇಲ್ವಲ್ಲ ಇವಳು ಈ ತರ ಡಿಸಿಷನ್ ತಗೊಂಡಿರೋದು. ಮನೆಗ್ ಬಂದಾಗ ಹಿಂಗೆ ಮಾತಾಡ್ತಾ, ಅಮ್ಮ ಏನಿಲ್ಲ ಸ್ವಲ್ಪ ಎಕ್ಸರ್ಸೈಸ್ ಎಲ್ಲ ಮಾಡ್ಬೋದಲ್ಲ ಅಂತಾನೆ. ಏನಕ್ಕೆ ಅಂದ್ರೆ ಅದ್ರಲ್ಲಿ ಎಕ್ಸರ್ಸೈಸ್ ಮಾಡಿದ್ರೆ ಡಿಪ್ರೆಷನ್ ಇಂದ ಸ್ವಲ್ಪ ಹೆಲ್ಪ್ ಮಾಡುತ್ತೆ ಅಂತ ಹೇಳಿರುತ್ತೆ. ಅದರಿಂದ ಇವ್ನು ಟ್ರೈ ಮಾಡ್ಲಿ ಅಂತ ಹೇಳ್ತಾನೆ. ಬಟ್ ಅದ್ರ ಹೀರೋಯಿನ್ ಅದಕ್ಕೆಲ್ಲ ಎಲ್ಲಿ ಟೈಮ್ ಇದೆ, ಅದ್ ಬಿಡಿ ಅಂತ ಅಂದ್ಬಿಟ್ಟು ಅವಳು ಸ್ವಲ್ಪ ಅದ್ರ ಬಗ್ಗೆ ಕೇರ್ ಮಾಡಲ್ಲ. ಇವಾಗ ಹಿಂಗೆ ನಾನು ಕೆಲ್ಸಕ್ಕೆ ಹೋಗೋಣ ಅಂತಿದ್ದೀನಿ ಅಂತ ಅಂತಾಳೆ. ಆಗ ಹೀರೋ ಅವ್ನು ಹೇಳೋ ದೃಷ್ಟಿ ಏನಂದ್ರೆ, ಇವಳಿಗಿರೋ ಪ್ರಾಬ್ಲಮ್ ಇಂದ ಬೇರೆಯವ್ರು ಏನಾರು ಅಂತಾರೆ, ಇವಳಿಗೆ ಇರೋ ಪ್ರಾಬ್ಲಮ್ ಇಂದ ಇವಳಿಗೆ ಏನಾರು ಪ್ರಾಬ್ಲಮ್ ಜಾಸ್ತಿ ಆಗ್ಬೋದು ಅಂತ ಭಯದಿಂದ ಹೇಳ್ತಾನೆ. ಏನಂತ, ಯಾಕಮ್ಮ ಇವಾಗ ಕೆಲ್ಸ, ಈಗ ಮಗು ಬೇರೆ ದೊಡ್ಡವಳು ಆಗ್ತಾವಳೆ, ತುಂಬಾ ಕಷ್ಟ ಐತೆ ಸಿಚುವೇಶನ್ ಅಂದಾಗ ಇವಳು ಏನ್ ತಿಳ್ಕೊಬಿಡ್ತಾಳೆ, ಇವ್ರು ಎಲ್ಲಾರ ಹಸ್ಬೆಂಡ್ ತರನು ಸೇಮೆ ಅಂತ ಅಂದ್ಕೊಂಡ್ಬಿಡ್ತಾಳೆ ಇವಳು. ಹೀರೋ ಮೇಲೆ ಸ್ವಲ್ಪ ಬೇರೆ ತರ ಮೈಂಡ್ ಸೆಟ್ ಇರೋನು ಅನ್ನೋಂಗೆ ತಿಳ್ಕೊಂಡ್ಬಿಡ್ತಾಳೆ. ಆಮೇಲೆಲ್ಲ ಸ್ವಲ್ಪ ಆದ್ಮೇಲೆ ಮನಿಕೊಂತಾರೆ. ನಿದ್ದೆ ಮಾಡ್ಬೇಕಾದ್ರೆ ಹೀರೋ ಹಿಂಗೆ ಕಣ್ಬಿಟ್ಟು ನೋಡಿದ್ರೆ ಅವಳು ಮನ್ಗೆ ಇರಲ್ಲ ಬೆಡ್ ಅಲ್ಲಿ. ಭಯ ಆಗ್ಬಿಡುತ್ತೆ, ಏನಾಯ್ತು ಅಂತ ಅಂದ್ಬಿಟ್ಟು ಡಿಜೆ ಬಂದ್ ನೋಡಿದ್ರೆ ಡ್ರಿಂಕ್ಸ್ ಮಾಡ್ತಾ ಕೂತಿರ್ತಾಳೆ. ಇದನ್ನ ನೋಡಿದಾಗ ಅವಳು ಯಾವತ್ತೂ ಡ್ರಿಂಕ್ಸೇ ಮಾಡೋಳಲ್ಲ, ಯಾವತ್ತೋ ಒಂಚೂರು ಕುಡಿಬೋದು ಅಷ್ಟೇ. ಆದ್ರೆ ಒಂಚೂರು ಕುಡಿದೇ ಇರೋಳು ಹಿಂಗ್ ಡ್ರಿಂಕ್ಸ್ ಮಾಡ್ತಾಳಲ್ಲ ಅಂತ ಶಾಕ್ ಆಗಿ ನೋಡ್ಬೇಕಾರೆ, ಬಟ್ ಯಾರೋ ಒಂಥರ ಇನ್ನೊಬ್ರು ಇದ್ದಂಗೆ ಮಾತಾಡ್ತಿರ್ತಾಳೆ. ಏನಪ್ಪಾ ಹೆಂಗಿದ್ಯಾ, ನಂಗೆ ಗೊತ್ತು ನೀನು ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ಯಾ ಅಂತ, ಬಟ್ ಆದ್ರೆ ನೀನು ಅವಳ ಮೈಂಡ್ ಸೆಟ್ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅವಳು ಏನ್ ಕೇಳ್ತಾ ಇದ್ದಲ್ಲೋ ಅದನ್ನ ಸ್ವಲ್ಪ ನೀನು
ನೀನು ನೆರವೇರಿಸ್ಬಿಟ್ರೆ ನೀನು ಚೆನ್ನಾಗಿರ್ತೀಯ, ಅವಳು ಚೆನ್ನಾಗಿರ್ತಾಳೆ. ಅವಳು ಎಷ್ಟೊಂದು ಫೀಲ್ ಮಾಡ್ತಾಳೆ ಗೊತ್ತಾ ಇಂಥ ವಿಷಯದಲ್ಲಿ ಅಂತ ಅಂದ್ಬಿಟ್ಟು ಒಂದು ಫ್ರೆಂಡು ಆ ಫ್ರೆಂಡ್ ಬಗ್ಗೆ ಹೇಳಿದ್ರೆ ಹೆಂಗಿರುತ್ತೆ ಆ ತರ ಹೇಳ್ತಿರ್ತಾಳೆ. ಅಂದ್ರೆ ಯಾರೋ ಒಂದು ಪರ್ಸನಾಲಿಟಿ ಬಂದು ಅವಳ ಬಗ್ಗೆನೇ ಹೀರೋ ಹತ್ರ ಹೇಳ್ತಾ ಇರುತ್ತೆ. ಇದ್ ನೋಡಿದಾಗಂತೂ ಹೀರೋಗೆ ಮನ್ಸೇ ಕೇಳಲ್ಲ. ಈ ವಿಷಯನ ಹೆಂಗಾರು ಮಾಡಿ ಕ್ಯೂರ್ ಮಾಡ್ಬೇಕು, ಇದರಿಂದ ಅವಳನ್ನ ಆಚೆ ಕರ್ಕೊಂಡ್ ಬರ್ಬೇಕು ಅಂತ ತುಂಬಾ ಅನ್ಸ್ತಾ ಇರುತ್ತೆ ಅವನ್ಗೆ. ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಾ ಬೆಳಿಗ್ಗೆ ಆಗುತ್ತೆ. ಬೆಳಿಗ್ಗೆ ಆದಾಗ ಹೀರೋಯಿನ್ಗೆ ಅನ್ಸ್ಬಿಡ್ತು ಏನೋ ವಿಷಯ ಅವಳು ಮರಿತಾವಳೆ, ಬನ್ನಿ ಹೋಗಿ ಡಾಕ್ಟರ್ ನೋಡೋಣ ಅಂತ ಅನ್ಬಿಟ್ಟು ಅವಳೇ ಅಂತಾಳೆ. ಸರಿ ಅಂತ ಅನ್ಬಿಟ್ಟು ಒಳ್ಳೆ ಚಾನ್ಸ್ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದ್ರೆ ಅಲ್ಲಿರೋ ಡಾಕ್ಟ್ರು ತುಂಬಾ ಜಾಸ್ತಿ ಹೇಳ್ತವ್ರೆ ಪ್ರೈಸ್ ಅಂತ ಅನ್ಬಿಟ್ಟು ಬೇಡ ಅಂತ ಅನ್ಬಿಟ್ಟು ವಾಪಸ್ ಕರ್ಕೊಂಡ್ ಬಿಡ್ತಾಳೆ. ಆಮೇಲೆ ಹಂಗೆ ಮನೆಗ್ ಬರ್ತಾ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದ್ ಫ್ಲಾಶ್ ಬ್ಯಾಕ್ ಬರುತ್ತೆ. ಏನಂತಂದ್ರೆ ಇವ್ಳು ಚಿಕ್ಕವಳಾಗಿದ್ದಾಗ ಒಂದ್ ಬಸ್ಸಲ್ಲಿ ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಹಿಂದ್ಗಡೆ ಇರೋನು ಸ್ವಲ್ಪ ಚೇಷ್ಟೆ ಮಾಡ್ತಿರ್ತಾನೆ, ಕೈ ಟಚ್ ಮಾಡ್ತಾ ಇರ್ತಾನೆ. ಅದು ನಾರ್ಮಲ್ ಆಗಿರುತ್ತೆ ಅಂತ ಅಂದ್ಕೊಂಡ್ರು ಆಮೇಲೆ ಅನ್ಸುತ್ತೆ ಇವಳು ಬೇಕು ಅಂತ ಮಾಡ್ತಾವನೆ ಅಂತ. ಇವ್ಳು ಏನ್ ಮಾಡೋದು ಅಂತ ಅರ್ಥ ಆಗಲ್ಲ. ಪಕ್ಕದಲ್ಲಿ ಕೆಳಗಡೆ ನೋಡಿದ್ರೆ ಕೆಳಗಡೆ ಒಂದು ಲೇಡಿ ಬರಮ್ಮ ಇಲ್ಲಿ ಕೂತ್ಕೋ ಅಂತ ಹೇಳ್ತಿರುತ್ತೆ. ಬಟ್ ಆದ್ರೆ ಇವ್ನ ಏನೋ ಮಾಡ್ತಾವನೆ ಅಂತ ಹೇಳಕ್ಕಾಗದೆ ಸೈಲೆಂಟ್ ಆಗಿ ನಿಂತಿರೋದ್ ನೋಡ್ಬಿಟ್ಟು ಒಂದ್ ಕೈಲಿ ಸನ್ನೆ ಮಾಡ್ತಾಳೆ. ಏನಂತಂದ್ರೆ ಇಳಿಬೇಕು ಅಲ್ವಾ ಅವಳು, ಅವ್ನ್ ಬರ್ತಾನೆ ಅಂತ ಇವಳಿಗೆ ಅನ್ಸ್ಬಿಡ್ತು. ಆದ್ರಿಂದ ಕೈಲಿ ಸನ್ನೆ ಮಾಡ್ತಾಳೆ, ಒಂದ್ ಸಿಗ್ನಲ್ ತೋರಿಸ್ತಾಳೆ. ಹಿಂಗ್ ಇಳಿದ್ಬಿಟ್ಟು ಹೊಟ್ಟೋಗ್ಬಿಡ್ತಾಳೆ. ಹಿಂಗೆ ಮುಂದಕ್ಕೆ ಹೋಗ್ತಾ ಇರ್ಬೇಕಾರೆ ಅವನು ಫಾಲೋ ಮಾಡ್ಕೊಂಡೇ ಬರ್ತಾ ಇರ್ತಾನೆ. ಒಂದ್ ಸ್ಟೇಜ್ ಅಲ್ಲಿ ನಿಂತ್ಕೊ ಅಂತ ಅನ್ಬಿಟ್ಟು ಕರೆಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅವ್ ಹಿಂದೆ ತಿರುಗಿ ನೋಡ್ದೆ ಓಡೋಗ್ತಿರ್ತಾಳೆ ಎದುರ್ಕೊಂಡು. ಅವ್ರ ಅಪ್ಪಂಗ್ ಮೆಸೇಜ್ ಬೇರೆ ಮಾಡಿರ್ತಾಳೆ, ಅಪ್ಪ ನಾನು ಇಳಿಯೋ ಜಾಗಕ್ಕೆ ಬಂದ್ಬಿಡು ಅಂತ. ಬಟ್ ಆದ್ರೆ ಆ ಟೈಮ್ ಅವ್ರ ಅಪ್ಪ ಬಂದೇ ಇರಲ್ಲ. ಇವಳು ಎದುರ್ಕೊಂಡು ಓಡೋಗ್ತಾ ಇರ್ಬೇಕಾದ್ರೆ ಆ ಲೇಡಿ ಇದ್ರಲ್ಲ ಅವರು ಇರಮ್ಮ ಒಂದ್ ನಿಮಿಷ ನಿಂತ್ಕೊ, ನಿಂದು ಸ್ಕ್ರಾಫ್ ಬಿಟ್ಬಿಟ್ಟೆ ನೋಡು ಅಂತ ಅಂದ್ಬಿಟ್ಟು ಒಂದ್ ಸ್ಕ್ರಾಫ್ ಇಟ್ಕೊಂಡು ಕರ್ಕೊಂಡ್ ಬಂದಿರ್ತಾರೆ ಹುಡಿಕೊಂಡು. ಅದನ್ನ ನೋಡಿದ್ದೆ ಅವ್ನು ಎದುರ್ಕೊಂಡು ಓಡೋಗ್ಬಿಡ್ತಾನೆ, ವಾಪಸ್ ಬರಲ್ಲ. ಅವಾಗ ಅವ್ರು ಕರೆಕ್ಟ್ ಅವ್ರ ಅಪ್ಪ ಬರ್ತಾರೆ. ಅಷ್ಟೇ ಅಳ್ತಾ ಇರ್ತಾಳೆ ಪಾಪ, ಎದುರ್ಕೊಂಡ್ಬಿಟ್ಟಿರ್ತಾಳೆ ತುಂಬಾ. ಅವ್ರ ಅಪ್ಪ ಬಂದ್ಬಿಟ್ಟು ಕರ್ಕೊಂಡ್ ಹೋಗ್ತಿರ್ತಾರೆ. ಅವ್ರ ಅಪ್ಪ ಅವ್ನ್ ಯಾರು ಅಂತ ಕೇಳೋದ್ ಬಿಟ್ಬಿಟ್ಟು ಇವ್ ಮಗಳ ಮೇಲೆ ಡೌಟ್ ಬರ್ತಿರ್ತಾರೆ. ಅವ್ನು ನೋಡ್ಬಿಟ್ಟು ನಕ್ದ, ಇಲ್ಲ ಅಂದ್ರೆ ಈ ತರ ಸ್ಕರ್ಟ್ ನ ಸ್ವಲ್ಪ ದೊಡ್ಡದಾಗ ಹೊಲ್ಸ್ಬಿಟ್ಟು ಹಾಕೊಂಡ್ರೆ ಏನು, ಇಷ್ಟೊಂದು ತುಂಡಾಗಿ ಹೊಲ್ಸ್ಬೇಕಾ, ಏನ್ ಫ್ಯಾಷನ್ ಇದು ಅಲ್ಲ, ಸ್ವಲ್ಪ ಡೀಸೆಂಟ್ ಆಗಿರೋದ್ ಕಲ್ತ್ಕೊ, ಇಂಥವ್ರೆಲ್ಲ ನೀವ್ ಹೆಂಗಿದ್ದೀರಾ ಅದ್ರ ಮೇಲೆ ಬರೋದು ಅಂತ ಸ್ವಂತ ಮಗಳು ಅಂತಾನೆ ನೋಡಿದ್ರೆ ಅವ್ರ ಮೇಲೆ ತಪ್ಪು ಹೇಳ್ತಿರ್ತಾರೆ. ಅದರಿಂದಾಗಿ ಆ ಟೈಮ್ಲಿ ಸಖತ್ ಕೋಪ ಬಂದಿರುತ್ತೆ. ಬಟ್ ಏನಾದ್ರೆ ಅವ್ರ ಅಪ್ಪನ್ ಕಂಡ್ರೆ ಸ್ವಲ್ಪ ಭಯ ಜಾಸ್ತಿ, ಅದರಿಂದಾಗಿ ಏನು ಹೇಳಿರಲ್ಲ. ಆಮೇಲೆ ಹಿಂಗೆ ಮನೇಲಿ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರ ಅಮ್ಮ ಅದ್ರ ಬಗ್ಗೆ ಫೀಲ್ ಮಾಡ್ತಿರ್ತಾರೆ. ಏನಂದ್ರೆ ಅವ್ರ ಅಮ್ಮ ಕೂಡ ಒಂದು ಟೀಚರ್ ಕೆಲ್ಸಕ್ಕೆ ಅಪ್ಲೈ ಮಾಡಿರ್ತಾರೆ. ಬಟ್ ಆದ್ರೆ ಈ ಮದ್ವೆ ಅಂತ ಎಲ್ಲ ವಿಷಯ ಎತ್ಬಿಟ್ಟು ಅದನ್ನ ಮುಚ್ಚಾಕ್ಬಿಟ್ಟಿರ್ತಾರೆ, ಕೆಲ್ಸಕ್ಕೆ ಹೋಗಕ್ ಬಿಟ್ಟಿರಲ್ಲ. ಬಟ್ ಇವಳಿಗೂ ಆತರ ಆಸೆ ಇದ್ದು ಒಂದ್ ಸ್ವಲ್ಪ ದಿನ ಕೆಲ್ಸಕ್ಕೆ ಹೋಗಿದ್ಲಲ್ಲ, ಹೋಗೋದಲ್ದೆ ಇವಳು ಕೂಡ ಟೀಚರ್ ಆಗ್ಬೇಕು ಅಂತ ಆಸೆ ಇರುತ್ತೆ. ಆ ಟೈಮ್ಲಿ ಇವಳಿಗೂ ಕೆಲ್ಸ ಸಿಕ್ಕಿರುತ್ತೆ, ಬಟ್ ಆದ್ರೆ ಹೋಗಕ್ ಆಗಿರಲ್ಲ. ಹಿಂಗೆ ಈ ತರ ಹೇಳ್ಕೊಂಡು ತುಂಬಾ ಫೀಲ್ ಮಾಡ್ಕೊಂಡಿದ್ದಾಗ ಆ ಹಳೆ ಆಲ್ಬಮ್ ಎಲ್ಲ ಇರುತ್ತೆ, ಅದನ್ನ ನೋಡ್ಕೊಂಡ್ ಕೂತಿರ್ತಾರೆ. ಒಂದ್ ತಮ್ಮ ತಂಗಿ ಇಬ್ರು ಇರ್ತಾರೆ. ಹಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಅದ್ರಲ್ಲಿ ಗ್ರಾಜುಯೇಷನ್ ಫೋಟೋ ಇರಲ್ಲ, ಮಿಕ್ಕಿದೆಲ್ಲ ಇರುತ್ತೆ. ಅದನ್ನ ಏನಕ್ಕೆ ಅಂತ ಅದೊಂದು ಚಿಕ್ಕದಾಗ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಏನಂತಂದ್ರೆ ಆ ಗ್ರಾಜುಯೇಷನ್ಲಿ ಇವ್ರಿಗೆ ಎಷ್ಟೊಂದು ಈ ಜೊತೆಲಿರೋರೆಲ್ಲ ಕೆಲ್ಸಕ್ಕೆ ಹೋಗ್ತಿರ್ತಾರೆ. ಅದರಿಂದ ಇವಳು ಮಾತ್ರ ಹೋಗಿಲ್ಲ ಕೆಲ್ಸಕ್ಕೆ, ಅದರಿಂದ ನಾನು ಹೋಗಿ ಫೋಟೋನು ತಕೊಂಡಿಲ್ಲ ಅಂತ ಹೇಳ್ತಿರ್ತಲ್ಲ ಅವ್ರ ಅಪ್ಪನ ಹತ್ರ. ಅವ್ರ ಅಪ್ಪ ಅವಾಗ್ಲೇ ಹೇಳಿರ್ತಾರೆ, ನೀ ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು, ನೀನ್ ಯಾರನ್ನಾರ ನೋಡ್ಬಿಟ್ಟು ಕಟ್ಟತೀನಿ, ಅವ್ನ್ ನೀನು ಕೆಲ್ಸಕ್ಕೆ ಅವನ್ ಪಾಡ ಅವ್ನ್ ಕೆಲ್ಸಕ್ಕೆ ಹೋಗ್ತಾನೆ, ಬಂದು ತಂದಾಕ್ತಾನೆ, ನೀನು ಅಡ್ಗೆ ಮಾಡಾಕ್ತೀಯ, ನೀ ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅವಾಗ್ಲೇ ಹೇಳಿರ್ತಾರೆ. ಇವಾಗ ಅದನ್ನೆಲ್ಲ ಯೋಚನೆ ಮಾಡ್ತಾ ಇರ್ತಾಳೆ, ಸ್ವಲ್ಪ ಫೀಲ್ ಮಾಡ್ತಾಳೆ, ಯೋಚನೆ ಮಾಡ್ತಾ. ಅದಾದ್ಮೇಲೆ ಮನೆಗ್ ಬಂದಾಗ ಅವಳಿಗೆ ಅಪ್ಲೈ ಮಾಡಿದ್ಲಲ್ಲ ಆ ಕೆಲ್ಸ ಸಿಕ್ಬಿಡುತ್ತೆ. ಅದರಿಂದ ತುಂಬಾ ಖುಷಿಯಾಗಿ ಫುಲ್ ಡೆಕೋರೇಟ್ ಮಾಡಿರ್ತಾಳೆ ರೂಮ್ ಎಲ್ಲ, ಮನೆಯೆಲ್ಲ. ಹೀರೋ ಒಳಗ್ ಬಂದಿದ್ದೆ, ಅವನಿಗೆ ಸಾಕು ಏನಿದು ಅಂತ ಕೇಳಿದಾಗ ಏನಿಲ್ಲ ರೀ ನನ್ಗೆ ಕೆಲ್ಸ ಸಿಕ್ಬಿಡ್ತು ಅಂತ ಹೇಳ್ತಾಳೆ. ಇದನ್ ಕೇಳಿದಾಗ ಹೀರೋಗ್ ಶಾಕ್ ಆಗುತ್ತೆ. ಅವನ್ದ್ ಏನಂದ್ರೆ ಕೆಲ್ಸಕ್ಕೆ ಕಳ್ಸೋದಲ್ಲ ಪ್ರಾಬ್ಲಮ್, ಮೇನ್ ಪ್ರಾಬ್ಲಮ್ ಇವಳು ಇರೋ ಪ್ರಾಬ್ಲಮ್ ಜಾಸ್ತಿ ಆಗ್ಬಿಡುತ್ತಾ ಅಂತ ಅಷ್ಟೇ ಅವ್ನಿಗೆ ಭಯ. ಅದರಿಂದ ಇಷ್ಟು ದಿನ ಮುಚ್ಚಿಕ್ಕಿರೋದು ಇವಾಗ ಹೇಳ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ಬಿಡ್ತಾನೆ. ಏನಿಲ್ಲಮ್ಮ ನಿನ್ಗೆ ಈ ವಿಷಯ ತೋರ್ಸ್ಬೇಕು ನೋಡು ಅಂತ ಅಂದ್ಬಿಟ್ಟು ವಿಡಿಯೋ ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತಾನೆ. ಅದನ್ನೇ ಡಾಕ್ಟರ್ ಹತ್ರ ತೋರ್ಸಿರೋದು, ಅದನ್ನ ತೋರಿಸ್ತಾನೆ. ಇದ್ ನೋಡಿದಾಗ ಅವಳಿಗೆ ನಂಬಕ್ಕೆ ಆಗಲ್ಲ, ನಾನಾ ಇದು ಅಂತ ಅಂದ್ಬಿಟ್ಟು ಶಾಕ್ ಆಗಿ ನೋಡ್ತಿರ್ತಾಳೆ. ಬಟ್ ಎಷ್ಟೇ ಅವನು ನೋಡಿದ್ರು ಅವಳ ಮೆಂಟಾಲಿಟಿ ಮತ್ತೆ ಚೇಂಜ್ ಆಗಲ್ಲ, ಕೆಲ್ಸಕ್ಕೆ ಹೋಗ್ಲೇಬೇಕು ಅಂತ ಡಿಸಿಷನ್ಲಿ ಒಂದೇ ಕಾಲ್ ಮೇಲೆ ನಿಂತಿರ್ತಾಳೆ. ಸರಿ ಅಂತ ಅಂದ್ಬಿಟ್ಟು ಹೀರೋ ಏನ್ ಮಾಡ್ತಾನೆ, ಸರಿ ಏನ್ ಮಾಡೋಣ ಅಂದಾಗ ಏನಿಲ್ಲ ಒಂದು ಬೇಬಿ ಸಿಸ್ಟರ್ನ ಹುಡ್ಕೋಣ, ಅವ್ರು ನೋಡ್ಕೊಂತಾರೆ ಬಂದ್ಬಿಟ್ಟು ಮಗುನ, ನೀವು ತಲೆ ಕೆಡ್ಸ್ಕೊಂಬೇಡಿ ಅಂತ ಅಂದ್ಬಿಟ್ಟು ಎಲ್ಲಾ ಕಡೆ ಪೋಸ್ಟರ್ಸ್ ಎಲ್ಲ ಹಾಕಿರ್ತಾರೆ. ಬಟ್ ಆದ್ರೆ ಯಾರು ಕೂಡ ಸಿಗೋದೇ ಇಲ್ಲ, ಯಾಕೆಂದ್ರೆ ಇವಳು ಬೇಗ ಹೋಗಿ ಜಾಯ್ನ್ ಆಗ್ಬೇಕು. ಹೀರೋ
ಏನ್ ಮಾಡ್ತಾನೆ, ಸರಿ ನಾನು 1 year ಪೆಟರ್ನಿಟಿ ಲೀವ್ ನ ತಗೊಂತೀನಿ, ಅವಾಗ ನೀನ್ ಬೇಕಾದ್ರೆ ಕೆಲ್ಸಕ್ಕೆ ಹೋಗ್ಬೋದಲ್ಲ ಅಂತ ಹೇಳ್ತಾನೆ. ಫಸ್ಟ್ ಯೋಚನೆ ಮಾಡ್ತಾರೆ, ಅದಾದ್ಮೇಲೆ ಈಗಿರೋ ಸಿಚುವೇಶನ್ ಓಕೆ ಅಂತ ಅನ್ಸುತ್ತೆ, ಒಪ್ಕೊಂಡ್ಬಿಡ್ತಾನೆ. ಇಲ್ಲಿ ಏನಂದ್ರೆ ಆ ಲೀವ್ ತಗೊಂಡ್ಬಿಟ್ರೆ ಇವ್ನ್ ಬರ್ಬೇಕಾಗಿರೋ ಪ್ರಮೋಷನ್ ಎಲ್ಲ ಸ್ಟಾಪ್ ಆಗ್ಬಿಡುತ್ತೆ. ಅಂದ್ರೆ ಇವ್ನ್ ಎಷ್ಟು ಕಷ್ಟಪಟ್ಟಿದ್ನಲ್ಲ ಒಂಥರ ಊಫಿ ತರ ಆಗ್ಬಿಡುತ್ತೆ. ಆದ್ರೆ ಏನ್ ಮಾಡಕ್ಕಾಗಲ್ಲ, ಅವಳ ವೈಫ್ಗೋಸ್ಕರ ಅವ್ನ್ ಮಾಡ್ಲೇಬೇಕು ಅಂತ ಅವ್ನ್ ಮೆಂಟಾಲಿಟಿ ಇರ್ತಾನೆ. ಇವನು ಕೆಲ್ಸ ಬಿಟ್ಬಿಟ್ಟು ಒಂದ್ ವರ್ಷ ಲೀವ್ ತಗೊಂಡು ಮನೇಲಿ ಇದ್ಬಿಟ್ಟು ಮಗುನ್ ನೋಡ್ಕೊಂತಾ ಇರ್ತಾನೆ. ಆಮೇಲೆ ಇವಳು ಕೆಲ್ಸಕ್ಕೆ ಹೋಗಿ ಬರ್ತಿರ್ತಾಳೆ. ಈ ವಿಷಯ ಹೀರೋ ಅಮ್ಮಂಗ್ ಗೊತ್ತಾಗ್ಬಿಟ್ಟು ಕೂಗಾಡ್ತಾ ಇರ್ತಾರೆ. ಅದಲ್ದೆ ಸೊಸೆ ಹತ್ರ ಮಾತಾಡ್ತಿರ್ತಾರೆ ಹೀರೋಯಿನ್ ಹತ್ರ. ಇದ್ದಕ್ಕಿದ್ದಂಗೆ ಫೋನ್ ಇಟ್ಬಿಟ್ಟು ಅವ್ರ ಅಮ್ಮಂಗ್ ಫೋನ್ ಮಾಡ್ಬಿಟ್ಟು, ಏನ್ರಿ ನೀವು, ನಿಮ್ ಮಗಳು ಏನ್ ಮಾಡ್ತಾ ಇದ್ದಳು, ನನ್ ಮಗ ಮನೇಲಿ ಕೂತ್ಕೊಂಡು ಎಲ್ಲಾರ ಹತ್ರ ಮಾತು ಕೇಳ್ಬೇಕು, ಅವಳು ಕೆಲ್ಸಕ್ಕೆ ಹೋಗ್ಬೇಕಾ, ಏನಿದ್ದು ಅಲ್ಲ ಅರ್ಥ ಆಗ್ತಿದೆ ಅವಳಿಗೆ ಅಂತ ಅಂದ್ಬಿಟ್ಟು ಫೋನ್ ಮಾಡಿರ್ತಾರೆ. ಅದನ್ನ ಸರಿ ಸರಿ ಆಯ್ತು ನಾನು ಹೇಳ್ತೀನಿ ಅವಳಿಗೆ ಅಂತ ಅಂದ್ಬಿಟ್ಟು ಇವ್ರು ಬಂದು ಹೇಳ್ತಾರೆ, ಏನಮ್ಮ ಇದು, ಅಲ್ಲ ಒಬ್ಬ ಗಂಡಸು ಮನೇಲಿ ಕೂತ್ಕೊಂಡಿರತ್ತ ಚೆನ್ನಾಗಿರುತ್ತಾ, ಅಲ್ಲ ನೀನೇ ಅರ್ಥ ಮಾಡ್ಕೊ, ಅವ್ರನ್ನ ಕೇಳಕ್ ಇಲ್ಲಿ ಕುಂಡಿಸ್ಬಿಟ್ಟು ನೀ ಕೆಲ್ಸಕ್ಕೆ ಹೋದ್ರೆ ಚೆನ್ನಾಗಿರುತ್ತ ಅಂದಾಗ, ಬಿಡು ನಾ ಇಲ್ಲಿರ್ತೀನಿ, ನೀ ತಲೆ ಕೆಡ್ಸ್ಕೊಂಬೇಡ, ನಾ ಇಲ್ಲಿ ಇದ್ಬಿಟ್ಟು ನಿಂಗೆ ಹೆಲ್ಪ್ ಮಾಡ್ತೀನಿ, ನಾನೇನ್ ಆರಾಮಾಗೆ ತಾನೇ ಇದ್ದೀನಿ, ನಾ ಇಲ್ಲಿದ್ದಿ ಮಗು ನೋಡ್ಕೋತೀನಿ, ಅವ್ರು ಹೋಗ್ಲಿ ಕೆಲ್ಸಕ್ಕೆ, ಅವ್ರನ್ನೇನ್ ಲೀವ್ ಹಾಕ್ಸ್ಬೇಡ ಅಂತ ಹೇಳ್ತಾರೆ. ಇದನ್ನ ಹೇಳಿದ್ ಕೇಳಿದ್ದೆ ಹೀರೋಯಿನ್ಗೆ ಅನ್ಸುತ್ತೆ, ಅಲ್ಲ ಎಲ್ಲಾ ಟೈಮು ನಮ್ಮ ಅಮ್ಮನೇ ಸ್ಯಾಕ್ರಿಫೈಸ್ ಮಾಡ್ಬೇಕಲ್ಲ, ನಮ್ಮ ಅಮ್ಮನೇ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ಅಂತ ಅನ್ಬಿಟ್ಟು ಫೀಲ್ ಮಾಡ್ತಿರ್ತಾಳೆ. ಇದ್ದಕ್ಕಿದ್ದಂಗೆ ಅವಳ ಕ್ಯಾರೆಕ್ಟರ್ ಚೇಂಜ್ ಆಗ್ಬಿಡುತ್ತೆ. ಆಗ ನೀ ಎಸ್ಸರಿ ಅಂತ ಎಲ್ಲದಕ್ಕೂ ಒಪ್ಕೊಂತೀಯ, ಅಲ್ಲ ನೀ ಎಸ್ಸರಿ ಅಂತ ನೀನ್ ಅವಳೇ ನೋಡ್ಕೋತಾ ಇರ್ತೀಯ, ನೀ ಮಾಡ್ತಿರೋದೆಲ್ಲ ಸಾಲ್ದ, ಅಲ್ಲ ನೀನು ಏನೋ ಒಳ್ಳೇದ್ ಮಾಡ್ತಾ ಇದೀನಿ ಅಂತ ಅನ್ಬಿಟ್ಟು ನಿನ್ ಮಗಳ ಜೀವನ ಹಾಳು ಮಾಡ್ತಾ ಇದೀಯ, ನೀನ್ ಸ್ವಲ್ಪ ಅರ್ಥ ಮಾಡ್ಕೋಬೇಕು, ನಾನ್ ನಿನ್ಗೆ ಹೇಳ್ತಿರೋದು ನೀನ್ ಅರ್ಥ ಮಾಡ್ಕೋ ಅಂತ ಒಂಥರ ಸ್ಲೈಡ್ ಅಲ್ಲಿ ಹೇಳ್ತಾರೆ. ಏನಂತಂದ್ರೆ ಹೀರೋಯಿನ್ ಅವ್ರ ಅಮ್ಮನ ಅಮ್ಮ ಅಂದ್ರೆ ಅವ್ರ ಅಜ್ಜಿ ತರ ಮಾತಾಡ್ತಿರ್ತಾಳೆ. ಈ ವಿಷಯ ಅವ್ರಿಗೆ ಅರ್ಥ ಆಗುತ್ತೆ. ಈಗ ಏನ್ ಇವಳು ಡಿಫ್ರೆಂಟ್ ಆಗಿ ಮಾತಾಡ್ತಾಳಲ್ಲ, ಇದೆಲ್ಲೋ ಕೇಳ್ದಂಗಿದಿಲ್ಲ ಅಂತ ಅನ್ಬಿಟ್ಟು ಅವ್ಳಿಗೆ ಗೊತ್ತಾಗ್ಬಿಡುತ್ತೆ ಇವಳು ಯಾರೋ ಅಫೆಕ್ಟ್ ಆಗೋಳು ಅಂತ ಅನ್ಬಿಟ್ಟು ಬಂದ್ಬಿಟ್ಟು ಸಖತ್ ಅಳ್ಕೊಂಡು ಹಗ್ಮಣ್ಣ ಮಾಡ್ತಿರ್ತಾರೆ. ಆಮೇಲೆ ಹಂಗೆ ಮನೆಗೆ ಹೋಗ್ತಾರೆ. ಅವ್ರ ಅಮ್ಮ ಹೋದಾಗ ಹಿಂಗೆ ಏನೋ ಮಾಡ್ತಿರ್ತಾರೆ. ಅವ್ರ ಅಪ್ಪ ಬಂದ್ಬಿಟ್ಟು ಒಂದು ಟಾನಿಕ್ ತಗೊಂಡ್ಬಂದ್ಬಿಟ್ಟು ಅವ್ನ ಮಗನ್ ಮಾತ್ರ ಕೊಡ್ತಾರೆ. ಅದು ಇನ್ನೊಬ್ಳು ಅವ್ರ ಅಕ್ಕ ಬೇರೆ ಅವಳು ಕೊಡದೆ ಅವ್ರ ಮಗನ್ ಮಾತ್ರ ಕೊಡ್ತಾರೆ. ಇದ್ ನೋಡಿದಾಗ ಅವ್ರು ಸಖತ್ ಕೋಪ ಬಂದ್ಬಿಡುತ್ತೆ. ನೀವು ಮಾಡಿದ ಈ ಭೇದ ಭಾವದಿಂದನೇ ಅವಳು ಅನ್ಭವಿಸ್ತಾ ಇರೋದು. ಪಾಪ ಅವಳು ಮಾತಾಡ್ದೆ ಪಾಪ ಅವಳನ್ನ ಒಂಟಿ ಪಿಚಾತಿ ಮಾಡ್ಬಿಟ್ಟು ಅವಳು ಈ ತರ ಎಷ್ಟು ಕಷ್ಟ ಅನ್ಭವಿಸ್ತಾಳೆ ಅಂತ ಅನ್ಕೊಂಡ್ ಸಖತ್ ಕೂಗಾಡ್ತಾರೆ ಅವ್ರ ಅಪ್ಪನ ಮೇಲೆ. ಚೆನ್ನಾಗಿ ಕಿಚ್ಚಾಗ್ಬಿಟ್ಟು ನೀನ್ ಒಬ್ಬನ್ಗೆ ಅಂತ ಎತ್ತದ್ನ ಅವ್ರ 3 ಜನ ನಿನ್ಗೋಸ್ಕರ ತಾನೇ ಎತ್ಕೊಟ್ಟೆ, ಅವ್ರನ್ನೆಲ್ಲಾದ್ರೂ ಭೇದ ಭಾವ ಮಾಡ್ತಿಯಲ್ಲ, ಅವರೆಲ್ಲ ನಿನ್ ಮಕ್ಳೇ ತಾನೆ ಅಂತ ಅನ್ಕೊಂಡ್ ಸಖತ್ ಕೂಗಾಡ್ತಿರ್ತಾರೆ. ಅಬ್ವಿಯಸ್ಲಿ ಅವ್ರು ಹಿಂಗೆ ಸಡನ್ ಆಗಿ ಕಿಚ್ಚಾಗ್ಬಿಟ್ರೆ ಯಾರು ಚೇಂಜ್ ಆಗಲ್ಲ. ಅವ್ರು ರಿಯಲೈಸ್ ಮಾಡ್ಬೇಕು ಆ ವಿಷಯನ, ಅದು ಸ್ವಲ್ಪ ಟೈಮ್ ಕೊಡ್ಬೇಕಲ್ವಾ. ಅವರು ಸ್ವಲ್ಪ ಕಿಚ್ಚಾಗ್ಬಿಟ್ಟು ಹಂಗೆ ಹೊರಟೋಗ್ತಾರೆ. ಅದಲ್ದೆ ಅವನ್ ತಮ್ಮ ಅವನ್ಗೆ ಬುದ್ಧಿ ಇಲ್ಲ ಅಂತ ಏನಿಲ್ಲ, ಅವನ್ ಮೆಂಟಾಲಿಟಿನಿಗೂ ಅವನ್ಗೂ ಅನ್ಸಿರುತ್ತೆ ನಮ್ಮ ಅಪ್ಪ ಈ ತರ ಡಿಫ್ರೆನ್ಸಿಯೇಟ್ ಮಾಡ್ತವ್ರೆ, ಅವ್ರಿಬ್ರಿಗೆ ಬೆಲೆ ಕೊಡಲ್ಲ ಅನ್ನೋದು ಅವ್ನಿಗೆ ಅರ್ಥ ಆಗಿರುತ್ತೆ. ಅದಲ್ದೆ ಹಿಂಗೆ ಅವ್ರ ಅಕ್ಕನ್ ನೋಡಕ್ ಏನ್ ಬರ್ತಾನೆ, ಬಂದ್ಬಿಟ್ಟು ಅವನು ಇಟ್ಕೊಂಡಿದ್ನಲ್ಲ ಪೆನ್ನು, ಆ ಪೆನ್ನ ಕೊಟ್ಬಿಡ್ತಾನೆ. ಅದಲ್ದೆ ಅವನು ಚೂರು ಕೂಡ ಯೂಸೇ ಮಾಡಿರಲ್ಲ. ಏನಕ್ಕೆ ಅಂದ್ರೆ ಎಲ್ಲಿ ಯೂಸ್ ಮಾಡಕ್ ಎತ್ತಿಟ್ರೆ ನಮ್ಮ ಅಕ್ಕ ಎತ್ಕೊಂಡ್ಬಿಡ್ತಾಳ ಅಂತ ಅನ್ಬಿಟ್ಟು ಅದನ್ನ ಔಸ್ ಇಟ್ಬಿಟ್ಟಿರ್ತಾನೆ. ಆಲ್ರೆಡಿ ಅವಳು ನೋಡಿದ್ಲು, ಬಟ್ ಆದ್ರೆ ಇದು ನನಗ್ ಬೇಕಾಗಿಲ್ಲ ಅಂತ ಅನ್ಸುತ್ತೆ ಅವನ್ಗೆ. ಅದರಿಂದ ತಗೊಬಂದು ಅವ್ರ ಅಕ್ಕಂಗೆ ಕೊಟ್ಬಿಡ್ತಾನೆ. ಕೊಟ್ಟಾಗ ಹಿಂಗೆ ಅವಳು ಸ್ವಲ್ಪ ಖುಷಿ ಪಟ್ಕೊಂಡು ಈಸ್ಕೊಂತಾಳೆ. ಈಸ್ಕೊಂಡ್ಮೇಲೆ ಎಲ್ಲ ಆದ್ಮೇಲೆ ಹಿಂಗೆ ಈ ಕಡೆ ತೋರಿಸ್ತಾರೆ. ಹೀರೋಯಿನ್ ಈಗ ಆಫೀಸ್ಗೆ ಹೋಗ್ತಾಳಲ್ಲ ಕೆಲ್ಸಕ್ಕೆ, ಅಲ್ಲೋದ್ಮೇಲೆ ಅಲ್ಲಿ ಕೆಲಸ ಮಾಡ್ತಿರ್ತಾಳೆ. ಕೆಲಸ ಮಾಡ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಒಂದು ಗ್ಲಾಸ್ ನ ಹೊಡೆದಾಕ್ಬಿಡ್ತಾಳೆ. ಅಲ್ಲಿರೋರೆಲ್ಲ ಮಾತಾಡ್ತಿರ್ತಾರೆ, ಏನು ಮದ್ವೆ ಕೆಲಸ ಮಾಡ್ಕೊಂಡು ಮನೇಲಿ ಮಕ್ಕಳು ನೋಡ್ಕೊಂಡು ಇರೋರೆಲ್ಲ ಕೆಲ್ಸಕ್ಕೆ ಬಂದ್ಬಿಟ್ರೆ ಎಲ್ಲ ಆಗ್ಬಿಡುತ್ತಾ ಈಸಿಯಾಗಿ ಅಂತ ಅನ್ಕೊಂಡು ಸ್ವಲ್ಪ ಹೀಯಾಳಿಸ್ದಂಗ್ ಮಾತಾಡ್ತಿರ್ತಾರೆ. ಈ ತರ ಮಾತಾಡ್ತಿರೋದನ್ನ ನೋಡ್ಬಿಟ್ಟು ಅವಳಿಗೆ ಸ್ವಲ್ಪ ಬೇಜಾರಾಗ್ಬಿಡುತ್ತೆ. ಒಂದ್ ಟೈಮ್ಲಿ ಅವಳಿಗೆ ಕಂಟ್ರೋಲ್ ಮಾಡಕ್ಕಾಗಲ್ಲ ಎಮೋಷನ್ ನ. ಇವಳು ಕಂಟ್ರೋಲ್ ಮಾಡಿನೇ ಆ ತರ ಒಂಥರ ಸ್ಪಿಟ್ ಪರ್ಸನಾಲಿಟಿ ಬಂದಿರೋದು, ಆ ಡಬಲ್ ಪರ್ಸನಾಲಿಟಿ. ಅದರಿಂದ ಇವಳು ಏನ್ ಮಾಡ್ತಾಳೆ, ಎದ್ಬಿಟ್ಟು ಅಲ್ಲ ನೀವೇನೋ ಹೇಳ್ತಾ ಇದ್ರಿ ನನಗೆ ಕೇಳಿಸ್ತು, ನೀವ್ ಏನೇ ಹೇಳದಿದ್ರು ಸ್ವಲ್ಪ ಮುಂದೆನೆ ಹೇಳ್ಬೋದಲ್ವಾ, ಅದ್ಯಾಕೆ ಗುಂಪು ಕಟ್ಕೊಂಡ್ ಮಾತಾಡ್ಬೇಕು, ಅದ್ ಸರಿ ನೀವ್ ಯಾರು ನನ್ನ ಜಡ್ಜ್ ಮಾಡಿ ನನಗೆ ಕ್ವಶನ್ ಹೇಳಿ ಈ ತರ ಎಷ್ಟೊಂದು ವಿಷಯದಲ್ಲಿ ಜಡ್ಜ್ ಮಾಡಕ್ಕೆ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾಳೆ. ಅಲ್ಲಿರೋ 3 ಜನಕ್ಕೆ ಏನ್ ಮಾತಾಡೋದು ಅಂತ ಅರ್ಥ ಆಗಲ್ಲ, ಕಿಚ್ಚಕ್ಕೂ ಆಗಲ್ಲ. ಯಾಕೆಂದ್ರೆ ಎಲ್ಲಾರು ನೋಡ್ತಾ ಇದಾರೆ. ಏನ್ ಮಾತಾಡೋದು ಅಂತ ಅರ್ಥ ಆಗದೆ ಅಲ್ಲಿಂದ ಓಡೋಗ್ಬಿಡ್ತಾರೆ, ಸೈಡ್ ಹೊಟ್ಟೋಗ್ಬಿಡ್ತಾರೆ. ಅದಾದ್ಮೇಲೆ ಅವಳಿಗೆ ಸ್ವಲ್ಪ ರಿಲೀಫ್ ಆಗಿ ಫೀಲ್ ಮಾಡ್ತಾಳೆ. ಈ ವಿಷಯನ ಡಾಕ್ಟರ್ ಹತ್ರ ಬಂದು ಹೇಳ್ತಾಳೆ. ಆ ಡಾಕ್ಟರ್ ಹೇಳ್ತಾರೆ
ಅದೇ ತರ ನಿಮ್ಗಿರೋ ಎಮೋಷನ್ಸ್ನೆಲ್ಲ ಕಂಟ್ರೋಲ್ ಮಾಡಕ್ ಹೋಗ್ಬೇಡಿ. ಎಷ್ಟೊಂದು ಎಮೋಷನ್ಸ್ ಇರ್ತವೆ ಅದನ್ನೆಲ್ಲ ಸ್ವಲ್ಪ ಈಚೆ ಹಾಕಕ್ ಟ್ರೈ ಮಾಡಿ, ನೀವು ರಿಲೀಫ್ ಆಗ್ತೀರಾ ಅಂತ ಹೇಳ್ತಾರೆ. ಆಗ ಅವಳಿಗೂ ಅರ್ಥ ಆಗುತ್ತೆ, ಸ್ವಲ್ಪ ಸ್ವಲ್ಪ ಕ್ಯೂರ್ ಆಗಕ್ ಸ್ಟಾರ್ಟ್ ಮಾಡ್ತಾಳೆ. ಅದಲ್ದೆ ಇವಳು ಕ್ಯೂರ್ ಆಗ್ಬಿಡ್ತಾಳೆ ಅಂದ್ರೆ ಸಡನ್ ಆಗಿ ಕ್ಯೂರ್ ಆಗ್ಬಿಡ್ತಾಳ. ಎಷ್ಟೊಂದು ವಿಷಯನ ಅವಳು ಡೈರಿಲಿ ಬರ್ಕೊಂಡಿರ್ತಾಳೆ, ಎಲ್ಲಾ ವಿಷಯನೂ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇರ್ತಾಳೆ. ಅವಳು ಮಾಡ್ತಾ ಮಾಡ್ತಾ ಅವಳು ಇಂಪ್ರೂವ್ಮೆಂಟ್ ಆಗ್ತಾ ಆಗ್ತಾ ಅವಳು ಸ್ಟಾರ್ಟ್ ಆಗ್ತಾ ಒಂದ್ ಲೆವೆಲ್ ಬರಕ್ ಸ್ಟಾರ್ಟ್ ಆಗ್ತಾಳೆ. ಸ್ಟಾರ್ಟಿಂಗ್ ವಿಷಯನೇ ಅವಳು ಬರ್ದಿರೋದು ಒಂದು ಆತರ ಆಗ್ಬೇಕು, ಒಂದ್ ಬುಕ್ ಬರಿಬೇಕು ಅಂತ ಆಸೆ ಇರುತ್ತೆ. ಆಲ್ರೆಡಿ ಅವಳು ಬರ್ತಿರಲ್ಲ, ಅದ್ರ ಬಗ್ಗೆ ಐಡಿಯಾ ಕೂಡ ಇರಲ್ಲ, ಬರೆಯಕ್ ಸ್ಟಾರ್ಟ್ ಮಾಡ್ತಾಳೆ. ಏನ್ರ ಬಗ್ಗೆ ಅಂದ್ರೆ ಅವಳ ಲೈಫ್ ಬಗ್ಗೆನೆ ಬರೀತಾಳೆ. ಯಾಕಂದ್ರೆ ಎಷ್ಟೊಂದ್ ಜನ ಹುಡುಗಿರ್ಗೆ ಈ ತರ ನಡೆಯುತ್ತೆ. ಅದಲ್ದೆ ಅವಳ ಲೈಫ್ ಹೆಂಗ್ ಚೇಂಜ್ ಆಯ್ತು ಅನ್ನೋದು ಕೂಡ ಅದ್ರಲ್ಲಿ ಬರ್ದಿದ್ರೆ ಅವ್ರಿಗೂ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ಅದ್ರ ಬಗ್ಗೆ ಬರೆಯಕ್ ಸ್ಟಾರ್ಟ್ ಮಾಡ್ತಾಳೆ. ಅದಲ್ದೆ ಬೆಟರ್ ಆಗ್ತಾ ಹೋಗುತ್ತೆ ಅವಳ ಲೈಫು. ಅವ್ರ ಹಸ್ಬೆಂಡ್ ಬೇರೆ ಮಗುನ ಚೆನ್ನಾಗಿ ನೋಡ್ಕೊಂತಿರ್ತಾರೆ, 1 ವರ್ಷ ರಜಾ ಹಾಕ್ಬಿಟ್ಟು. ಇವ್ರಿಬ್ರು ಲೈಫ್ ಹಿಂಗೆ ಚೆನ್ನಾಗಿ ನಡೀತಿರುತ್ತೆ. ಇದೇ ತರ ಈ ಮೂವಿನೂ ಮುಗಿಯುತ್ತೆ. ರಿಯಲ್ ಲೈಫ್ ಅಲ್ಲಿ ಇದು ನಡೆಯೋದಂತೂ ಚಾನ್ಸೇ ಇಲ್ಲ. ಚಾನ್ಸೇ ಇದ್ರು ಎಲ್ಲೋ ಒಂದ್ ಕಡೆ ನಡೀಬಹುದು ಅಷ್ಟೇ. ಯಾಕೆಂದ್ರೆ ಪರ್ಫೆಕ್ಟ್ ಆಗಿರೋ ಫ್ಯಾಮಿಲಿ ಇಲ್ಲ ಅಂದ್ರು, ಪರ್ಫೆಕ್ಟ್ ಆಗಿರೋ ಬ್ಯಾಕ್ ಗ್ರೌಂಡ್ ಇಲ್ಲ ಅಂದ್ರು, ಜೊತೆಲಿರೋ ಜೋಡಿ ಇದೆಯಲ್ಲ ಆ ಜೋಡಿ ಚೆನ್ನಾಗಿರ್ಬೇಕು. ಅಂದ್ರೆ ಇಲ್ಲಿರೋ ಕ್ಯಾರೆಕ್ಟರ್ ಇದೆಯಲ್ಲ, ಹಸ್ಬೆಂಡ್ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿರೋದ್ರಿಂದಾನೇ ಅವಳ ಲೈಫೇ ಚೇಂಜ್ ಆಗೋಯ್ತು. ಇದೇ ತರ ಯಾರು ಚೆನ್ನಾಗಿರೋ ಲೈಫ್ ಲೀಡ್ ಮಾಡ್ತಾವ್ರೆ ಅಂದ್ರೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಮಾತ್ರನೇ ಅವ್ರ ಲೈಫ್ ಚೆನ್ನಾಗಿ ಹೋಗಕ್ ಸಾಧ್ಯ. ಒಬ್ರು ಮೆಂಟಾಲಿಟಿ ಮ್ಯಾಚೇ ಆಗಲ್ಲ. ನೀನ್ ಕೆಲಸ ಮಾಡೋದ ಅಂತ ಮೆಂಟಾಲಿಟಿ ಇಟ್ಕೊಂಡೇ ತಿರ್ಗ್ತಾರೆ. ನಾನು ಮನೇಲಿ ಕೂತಿರ್ಬೇಕಂತ. ಈಗ ಹೀರೋ ಮನೇಲಿ ಇರೋದ್ರಿಂದ ಯಾರು ಏನು ಮಾತಾಡದೆ ಇರ್ತಾರ, ಎಲ್ಲಾರು ಮಾತಾಡ್ತಾರೆ. ಬಟ್ ಆದ್ರೆ ಅವನು ಅದ್ರ ಬಗ್ಗೆ ಕೇರೆ ಮಾಡ್ದೆ ತನ್ನ ವೈಫ್ಗೋಸ್ಕರ ಮನೇಲಿದ್ದ. ಆ ತರ ಮೆಂಟಾಲಿಟಿ ಇರೋರು ಇವಾಗ ಸಿಗೋದು ತುಂಬಾನೇ ಕಷ್ಟ. ಅದನ್ನೇ ಇದು ಡೆಡಿಕೇಟ್ ಮಾಡಿ ಈ ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನನಗೆ ಯಾಕೋ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾನು ತುಂಬಾ ದಿನದಿಂದ ಮೂವೀಸ್ ಯಾವ್ದು ಸೀರೀಸ್ ಹಾಕಿಲ್ಲ, ಅದರಿಂದ ಸ್ವಲ್ಪ ಹಾಕೋಣ ಅಂತ ಅಂದ್ಬಿಟ್ಟು ಇದನ್ನ ಹಾಕಿದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ಈ ಮೂವಿ ಬಗ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಹೇಳಿ, ನನಗೂ ಸ್ವಲ್ಪ ಐಡಿಯಾ ಸಿಗುತ್ತೆ ಚೆನ್ನಾಗಿತ್ತಾ ಇಲ್ವಾ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.